ಹಲೋ ಆ್ಯಂಡ್ ಗುಡ್ ಆಫ್ಟರ್ನೂನ್ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನಂತೂ ಪ್ರತಿಮಾಗಿ ಹೇಳಿದ್ದೆ ನನಗೆ ಇವತ್ತು ಚಾಟ್ಸ್ ತಿನ್ಬೇಕು ಅಂತ ತುಂಬಾ ಆಸೆ ಆಗಿದೆ ಅಂತ. ಸೊ ಹಾಗಾಗಿ ನನಗೆ ಪಾನಿಪುರಿ ಅಂದ್ರೆ ತುಂಬಾ ಇಷ್ಟ ರೀ. ಪ್ರತಿಮಂಗೆ ಹೇಳಿದ ತಕ್ಷಣ ವಾವ್ ಅಷ್ಟೇ ತಾನೇ ಮಾಡ್ಕೊಡ್ತೀನಿ ಬಿಡು ಅಂತ ಹೇಳ್ಬಿಟ್ರು. ಈಗ ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಅವ್ರು ಪಾನಿಪುರಿ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತ ನೋಡ್ಕೊಂಡ್ಬಿಡೋಣ. ಪ್ರತಿಮಾ, ಹಾಯ್ ಬೇಬಿ. ಹಾಯ್. ಹೌ ಯು ಮ್ಯಾನ್? ಫೈನ್. ಆಲ್ವೇಸ್ ಫೈನ್, ಸೂಪರ್ ಫೈನ್. ಈಗ ಹೇಳಮ್ಮ, ನಂಗದು ಮ್ಯಾಚಿಂಗ್ ಹೇಳ್ಕೊಡ್ತೀನಿ. ಅದು ಗ್ರೀನು, ಇದು ಪಿಂಕು, ಹೆಂಗ್ ಮ್ಯಾಚಿಂಗ್ ಹೇಳ್ಕೊಡ್ತೀಯ? ಈ ಮ್ಯಾಚಿಂಗು ಗ್ರೀನ್ ಕಲರ್ ಪಾನಿಪುರಿ. ನಾನು ಕೇಳಿದ ತಕ್ಷಣ ನೀನು ಅಷ್ಟೇ ತಾನೇ ಅಂತ ಹೇಳ್ಬಿಟ್ಟಿಯಲ್ಲ. ಸೊ ನನಗಂತೂ ತುಂಬಾ ಖುಷಿ ಆಗೋಯ್ತು. ಐ ವಾಸ್ ವೇಟಿಂಗ್ ಯಾವಾಗ 12:30 ಆಗುತ್ತೆ, ಯಾವಾಗ ಪ್ರತಿಮಾ ಬಂದು ನನಗೆ ಹೇಳ್ಕೊಡೋದಕ್ಕಿಂತ ಹೆಚ್ಚಾಗಿ ಯಾವಾಗ ಮಾಡ್ಕೊಡ್ತಾಳೆ ಅಂತ ತುಂಬಾ ಆಸೆ. ಯಾವಾಗ ತಿಂತೀನಿ ಅಂತ ಆಸೆ ತಾನೆ? ಎಕ್ಸಾಕ್ಟ್ಲಿ. ಓಕೆ, ಶುರು ಮಾಡೋಣ. ಶೂರ್. ಈಗ ಪಾನಿಪುರಿಗೆ ನೀನ್ ಏನೇನು ತಗೊಂಡಿದ್ಯಾ ಹೇಳ್ಬಿಡು. ಆಯ್ತಮ್ಮ. ಇದಕ್ಕೆ ಪೂರಿ, ಉಪ್ಪು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಅರಿಶಿನ, ಆಮ್ಚೂರ್ ಪೌಡರ್, ಇದು ಬ್ಲ್ಯಾಕ್ ಸಾಲ್ಟ್, ಬೆಲ್ಲ, ಹುಣಸೆ ರಸ, ಇದು ಪಾನಿಪುರಿ ಮಸಾಲ, ಹಸಿಮೆಣಸಿನ್ಕಾಯಿ, ಪುದೀನ, ಹೆಸರು ಕಾಳು, ಈರುಳ್ಳಿ. ಹಾ, ಎಷ್ಟೊಂದು ಇಂಗ್ರೀಡಿಯೆಂಟ್ಸ್ ಇದೆ. ಲೇಟ್ ಆಗುತ್ತಾ? ಲೇಟ್ ಅಲ್ಲ, 10 ನಿಮಿಷ ಕೊಡ್ತೀಯಾ? ದಿಢೀರ್ ಅಂತ. ಓಕೆ, ಇದು ದಿಢೀರ್ ಪಾನಿಪುರಿ. ದಿಢೀರ್ ಪಾನಿಪುರಿ. ಎಕ್ಸಾಕ್ಟ್ಲಿ. ಓಕೆ ಮಾ, ತಿನ್ಬೇಕು ಅಂದಿದ ತಕ್ಷಣ ಮಾಡ್ಬಿಡ್ಬೋದು. ಈಗ ಮಾತ್ ಸಾಕು, ಬೇಗ ಹೇಳ್ಕೊಡ್ಮಾ. ಶ್ಯೂರ್. ಈಗ ಮೊದ್ಲು ಏನ್ ಮಾಡೋಣ ಗೊತ್ತಾ? ದಿಢೀರ್ ಅಂತ ಮಾಡ್ಕೊಡ್ಬೇಕಂದಿಯಲ್ಲ. ಫಾಸ್ಟ್, ವೆರಿ ಫಾಸ್ಟ್, ಸೂಪರ್ ಫಾಸ್ಟ್. ಒಂದು ಸ್ಪೂನ್ ಕೊಡು. ನಾನು ರಾತ್ರಿನೇ ಸಾರಿ ತಿನ್ನ ರಬ್ಸಕ್ಕೆ ಅದು ಬೈ ಮಿಸ್ಟೇಕ್ ಒಂದೊಂದ್ಸಲ ಆಗ್ಬಿಡುತ್ತೆ. ಈಗೇನ್ ಗೊತ್ತಾ, ರಾತ್ರಿನೇ ನೆನ್ಸ್ಬಿಟ್ಟು ಈಗ 1-2 ಕುದಿ ಆಗೋಷ್ಟು ಅಂದ್ರೆ ಸ್ವಲ್ಪ ಮೆತ್ತಗಾದ್ರೆ ಸಾಕು. ಆದ್ರೆ ಆಚೆ ಕಡೆನೆ ಬೇಯಿಸ್ಬೇಕು, ಕುಕ್ಕರ್ ಅಲ್ಲಿ ಹಾಕ್ಬಾರ್ದಾ? ಕುಕ್ಕರ್ ಬೇಡ, ಆಚೆ ಕಡೆನೆ ಬೇಯಿಸ್ಬೇಕು. ಯಾಕಂದ್ರೆ ಅದು ಕಾಲ್ ಸಿಗ್ಬೇಕು. ಕುಕ್ಕರ್ ಅಲ್ಲಿ ಹಾಕಿದ್ರೆ ಮ್ಯಾಶ್ ಆಗೋಗ್ಬಿಡುತ್ತೆ. ಹೌದು, ಬೇಗ ಬೆಂದೋಗುತ್ತೆ. ಅದು ಹೆಸರು ಕಾಳು, ಈರುಳ್ಳಿ. ಪಾನಿಪುರಿಗೆ ಅಂದ್ರೆ ಸಣ್ಣದಾಗಿ ಹೆಚ್ಕೊಂಡಿರ್ಬೇಕು ಈರುಳ್ಳಿ. ಹೌದು. ನಾನು ಏನ್ ಮಾಡಿದೀನಿ, ಹೆಸರು ಕಾಳನ್ನ ಬೇಯಿಸ್ಕೊಂಡಿದೀನಿ. ಬೇಯಿಸ್ಬೇಕಾದ್ರೆ ಏನ್ ಮಾಡಿದೀನಿ, ಚಿಟಿಕೆ ಅರ್ಶಿನ ಹಾಕ್ಬಿಟ್ಟು ಬೇಯಿಸಿದೀನಿ. ಓಕೆ. ಸೊ ಇವಾಗ ನಾನು ಹಾಕೋದಿಲ್ಲ ಇದಕ್ಕೆ. ಸರಿ. ನಾನು ಚಿಟಿಕೆ ಅರ್ಶಿನ ಹಾಕ್ಬಿಟ್ಟು ಬೆಂದ್ರೆ ಅದೊಂಥರ ಕಲರ್ ಚೇಂಜ್ ಆಗತ್ತೆ. ಓಕೆ. ಆಮೇಲೆ ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಹಾ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಕಾಳಿಗೆ ಹಾಕೊಂಡಿದ್ಯಾ ನೀನು? ಇಲ್ಲ, ಕಾಳಿಗೆ ನಾ ಹಾಕೊಂಡಿಲ್ಲ. ಓಕೆ, ಅಲ್ಲೊಂದು ಪೂರಿ ಓಡೋಯ್ತು, ಈ ಕಡೆ ಕೊಟ್ಬಿಡು. ಅದೇ ನೀನ್ ನೋಡಿದ ತಕ್ಷಣ ಓಡೋಗ್ತಾ ಇದೆ. ಈ ಕಡೆ ಕೊಟ್ಬಿಡು. ಆಮೇಲೆ ತಡಿ, ಇದು ಬ್ಲ್ಯಾಕ್ ಸಾಲ್ಟ್. ಇದಕ್ಕೆ ಬ್ಲ್ಯಾಕ್ ಸಾಲ್ಟ್ ಹಾಕು. ಅಲ್ಲ, ಈ ಉಪ್ಪು ಹಾಕೊಂಡಿದ್ಯಾ, ಬ್ಲ್ಯಾಕ್ ಸಾಲ್ಟ್ ಹಾಕೊಂಡಿದ್ಯಾ? ಅಷ್ಟೊಂದು ಆಗೋದಿಲ್ಲ, ಅದಕ್ಕೆ ಕಡಿಮೆ ಹಾಕಿದ್ದೀನಿ. ಓಕೆ. ಓಕೆ. ಈಗ ಮಿಕ್ಸಿ ಜಾರ್ ತಂದು ಕೊಡ್ತೀಯಾ? ದೊಡ್ಡದು ತಗೊಂಬಾ. ಈಗ ಇದಕ್ಕೆ ಉಪ್ಪು, ಬ್ಲ್ಯಾಕ್ ಸಾಲ್ಟ್, ಈರುಳ್ಳಿ, ಹೆಸರು ಕಾಳು ಇದಿಷ್ಟು ಮಿಕ್ಸ್ ಮಾಡಿಟ್ಟಿದೀವಿ. 4. ಹೌದು. ಇದನ್ನ ಸಪ್ರೇಟ್ ಆಗಿ ತೆಗೆದಿಟ್ಬಿಡೋಣ. ಈ ಕಡೆ ಕೊಟ್ಬಿಡು. ಯಾವ್ದನ್ನ? ಆ ಕಡೆನಾ? ಸರಿ, ಕೊಡೋಣ. ಸ್ವಲ್ಪ ಖಾಲಿ ಆಗ್ತಿತ್ತು ಅಷ್ಟೇ. ಪುದೀನ, ನಾನು 1 ಬೌಲ್ ಆಗಷ್ಟು ಪುದೀನ ಬಿಡಿಸಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಒಂದು 4-5 ಆಗಷ್ಟು ಬೆಳ್ಳುಳ್ಳಿ. ಈಗ ಹಸಿಮೆಣಸಿನಕಾಯಿ ಇಷ್ಟು ಬೇಕಾಗತ್ತೆ. ಒಂದು 7-8 ಬೇಕಾಗತ್ತೆ. ಸ್ವಲ್ಪ ಖಾರ ಬೇಕಲ್ಲ, ಅದಕ್ಕೆ ಖಾರ ಬೇಕಲ್ವಾ, ಅದಕ್ಕೋಸ್ಕರ. ಈಗ ಇದಿಷ್ಟು ಹಾಕೊಂಡ್ವಿ. ರುಚಿಗೆ ತಕ್ಕಷ್ಟು ಉಪ್ಪು. ಇವನ್ ಚಟ್ನಿಗೂ ಕೂಡ ಉಪ್ಪು ಬೇಕಲ್ವಾ? ಬೇಕು. ಆಮೇಲೆ ಬೇಕಾದ್ರೆ ಜಾಸ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ಸರಿ. ಕೊತ್ತಂಬರಿ ಸೊಪ್ಪು, ಪುದೀನನೂ ಹಾಕ್ತಿದ್ಯಾ, ಕೊತ್ತಂಬರಿ ಸೊಪ್ಪು ಹಾಕ್ತಿದ್ಯಾ? ಹೌದು. ಇದಿಷ್ಟು ಸ್ವಲ್ಪ ನೀರು ಹಾಕೊಂಡು ನುಣ್ಣಗೆ ರುಬ್ಕೋಬೇಕು. ಸಾಕು, ಕೊಡು, ರುಬ್ಕೊಂಬರ್ತೀನಿ. ಇದನ್ನ ನುಣ್ಣಗೆ ರುಬ್ಕೊಂಡು ಶೋಧಿಸ್ಕೋಬೇಕು ಇದನ್ನ. ಹೌದಾ? ಸರಿ, ಫಸ್ಟ್ ರುಬ್ಕೊಂಡ್ ಬಂದ್ಬಿಡು, ಆಮೇಲೆ ಶೋಧಿಸೋಣ. ಶ್ಯೂರ್. ಐ ಥಿಂಕ್ ತುಂಬಾ ನುಣ್ಣಗೆ ರುಬ್ಕೋಬೇಕಲ್ಲ? ಹೌದು, ನುಣ್ಣಗೆ ರುಬ್ಕೋಬೇಕು. ಇದನ್ನ ನಾವು ಶೋಧಿಸ್ಕೋಬೇಕು. ತುಂಬಾ ಸಿಂಪಲ್ ಮೆಥಡ್ ಇದು. ಸ್ವಲ್ಪ ನೀರು, ಸ್ವಲ್ಪ ಏನು ಜಾಸ್ತಿನೇ ಹಾಕ್ಬಿಡ್ಲಾ? ಸಾಕು. ಯಾಕಂದ್ರೆ ಇದು ಸ್ಟ್ರಾಂಗ್ ಇರುತ್ತಲ್ಲ. ಅಲ್ಲ, ಪುದೀನ ಅರೋಮನೆ ಮಸ್ತಮ್ಮ.
ಇದು ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು. ಇದನ್ನ ಮಾಡಿ ಸುಮಾರು ದಿನ ಫ್ರಿಜ್ ಅಲ್ಲಿ ಇಟ್ಕೊಂಡು ತಿಂತಾರಲ್ಲ, ಇದನ್ನ ಹಸಿರು ಚಟ್ನಿ ಅಂತಾರೆ. ಸೇಮ್ ಇದೇ ತರ ಹಸಿರು ಚಟ್ನಿ ತರ ಮಾಡ್ಕೊಂಡು, ಅಲ್ವಾ? ಹೌದು, ಮಾಡ್ಕೊಂಡು ಸುಮಾರು ದಿವಸ ಇಟ್ಕೋಬಹುದು ಅದನ್ನ. ಅಂದ್ರೆ ಯಾವಾಗ ಬೇಕೋ ಅವಾಗ ದಿಢೀರ್ ಅಂತ ಪೂರಿ ತಂದ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ತಿನ್ನೋಂಥದ್ದು. ಹೌದು, ಅದನ್ನು ಮಾಡ್ಕೋಬಹುದು. ಈಗ ಇದನ್ನ ಮಾಡಿ ಇಟ್ಕೋಬಹುದಲ್ವಾ ಫ್ರಿಜ್ ಅಲ್ಲಿ ಎಷ್ಟು ದಿನ ಬೇಕಾದ್ರೆ? ಮಾಡಿ ಇಟ್ಕೋಬಹುದು. ಬಟ್ ಏನಂದ್ರೆ ಅವಾಗಿಂದ ಅವಾಗ ಮಾಡ್ಕೊಂಡ್ರೆ ಫ್ರೆಶ್ ಆಗಿರುತ್ತೆ. ಟೇಸ್ಟ್ ವೈಸ್ ದಟ್ ವಿಲ್ ಡಿಫರ್. ಓಕೆ. ಈಗ ಖಾರ ಚಟ್ನಿ ಅಂದ್ರೆ ಇವಾಗ ನಾವು ಬೇಲ್ ಪೂರಿ, ಟೊಮೆಟೊ ಚಾಟ್ ಆ ತರ ಎಲ್ಲ ಮಾಡ್ಕೊಳಂಗಿದ್ರೆ ಖಾರ ಚಟ್ನಿ, ಸ್ವೀಟ್ ಚಟ್ನಿ ಮಾಡಿ ಇಟ್ಕೋಬಹುದು. ಅದಕ್ಕಾದ್ರೂ ಪರವಾಗಿಲ್ಲ. ಬಟ್ ಪಾನಿಪುರಿ ಮಾಡ್ಕೋಬೇಕಾದ್ರೆ ಫ್ರೆಶ್ ಆಗ್ಬೇಕು. ಫ್ರೆಶ್ ಆಗಿದ್ರೆ ಚೆನ್ನಾಗಿರುತ್ತೆ. ಸರಿ. ಈಗ ನೋಡು, ಇದು ಶೋಧಿಸ್ಕೊಂಡಿದೀವಲ್ಲ, ಈಗೇನ್ ಮಾಡೋಣ, ಸ್ವಲ್ಪ ಹುಣಸೆ ರಸ ಹುಳಿಗೆ. ಹುಳಿ ಹುಳಿ ಖಾರವಾಗಿರ್ಬೇಕು, ಸಿಹಿ ಸ್ವಲ್ಪ ಹೌದು. ಏನಂದ್ರೆ ಇದಕ್ಕೆ ಖಾರ ಚಟ್ನಿ ಬೇರೆ ಮಾಡೋದು, ಸ್ವೀಟ್ ಚಟ್ನಿ ಬೇರೆ ಮಾಡೋದು ಅದೆಲ್ಲ ಇದೇ ಇಲ್ಲ. ಇನ್ಸ್ಟೆಂಟ್ ಆಗಿ ಮಾಡ್ಕೊಂಡು ಇನ್ಸ್ಟೆಂಟ್ ಆಗಿ ತಿನ್ಬಿಡೋದು ಅಷ್ಟೇ. ಮತ್ತೆ ರುಚಿಗೆ ತಕ್ಕಷ್ಟು ಬೆಲ್ಲ. ಆಕ್ಚುಲಿ ಪಾನಿಪುರಿಯಲ್ಲಿ ಸ್ವಲ್ಪ ಸ್ವೀಟ್ ಇಶ್ಯೂ ಇರ್ಲೇಬೇಕು. ಕೆಲವ್ರಿಗೆ ಬರೀ ಖಾರ ಬೇಕು ಅಂತಾರೆ. ಖಾರ ಬೇಕಂದವರು ಹಾಕೊಳ್ದಿದ್ರು ಪರವಾಗಿಲ್ಲ, ಬೆಲ್ಲ ಬೇಕಾಗಲ್ಲ. ಈಗ ಇದಕ್ಕೆ ಬ್ಲ್ಯಾಕ್ ಸಾಲ್ಟ್, ಇದಕ್ಕೆ ಕನ್ನಡದಲ್ಲಿ ಸೈಂಧವ ಲವಣ ಅಂತಾನೂ ಅಂತಾರೆ. ಸೈಂಧವ ಲವಣ ಸ್ವಲ್ಪ ಕಷ್ಟ ಇದೆ. ಬ್ಲ್ಯಾಕ್ ಸಾಲ್ಟ್ ಅಂತ ಹೇಳು. ಆಮೇಲೆ ಇದು ಪಾನಿಪುರಿ ಮಸಾಲ. ಪಾನಿಪುರಿ ಮಸಾಲ 1.5 ಇಂದ 2 ಚಮಚ ಆಗಷ್ಟು ಪಾನಿಪುರಿ ಮಸಾಲ. ಟೇಸ್ಟ್ಗೋಸ್ಕರ ಆಮ್ಚೂರ್ ಪೌಡರ್. ಓಕೆ. ಹುಣಸೆ ರಸನೂ ಹಾಕಿದೀವಿ. ಬಟ್ ಇದನ್ನ ಆಡ್ ಮಾಡಿದ್ರೆ ಇದು ಟೇಸ್ಟೇ ಬೇರೆ. ಹೌದು, ಟೇಸ್ಟೇ ಬೇರೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾದ್ರೆ ನೋಡ್ಕೊಂಡು ಹಾಕೋಬಹುದು. ಇದಿಷ್ಟು ನಾವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡ್ಬಿಟ್ಟು ಏನ್ ಮಾಡ್ಬೇಕು, ಅದಕ್ಕೆ ಚುಚ್ಚಿಬಿಟ್ಟು ಅಷ್ಟೇ ಕಾಳೆಲ್ಲ ಅದಕ್ಕೆ ಹಾಕ್ಬಿಟ್ಟು ಆಮೇಲೆ ಇದನ್ನ ಹಾಕೊಂಡು ತಿಂತಾ ಇದ್ರೆ ಸೌಂಡ್ ಕೊಡೋದು. ಸೌಂಡ್ ಬೇಕಾ? ಹೌದು. ತಿಂತಾ ಇದ್ರೆ ಇನ್ನೂ 50 ಪೂರಿ ಒಳಗ್ ಹೋಗುತ್ತೆ. ಅದೇನೋ ಗೊತ್ತಿಲ್ಲ, ಪಾನಿಪುರಿ ತಿಂತಾ ಇದ್ರೆ ಹೊಟ್ಟೆ ತುಂಬೋದೇ ಇಲ್ಲ. ಹೊಟ್ಟೆನೂ ತುಂಬಲ್ಲ, ಆಸೆನೂ ಕಮ್ಮಿ ಆಗಲ್ಲ, ಆಸೆನೂ ತೃಪ್ತಿನೂ ಆಗೋದಿಲ್ಲ. ಇದು ನೋಡ್ಕೋಬೇಕು. ಇದಕ್ಕೆ ಫಸ್ಟ್ ಇಷ್ಟ ಮಾಡ್ತೀವಲ್ಲ, ನಮ್ಮ ರುಚಿಗೆ ತಕ್ಕನಾಗೆ ಎಷ್ಟು ಬೇಕು ನೋಡ್ಕೊಂಡು. ಈಗ ಬೆಲ್ಲ ನಾವು ಅದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡೇ ಹಾಕ್ಬೇಕಾ, ಅಥವಾ ಒಂದ್ ಕುದಿಸ್ಬಿಟ್ಟು ಆತರ ಹಾಕಿದ್ರೆ ಚೆನ್ನಾಗಿರಲ್ವಾ? ಕುದಿಸಿದ್ರೆ ನೀನು ಏನಾಗುತ್ತೆ, ಅದನ್ನ ಶೋಧಿಸ್ಬಿಟ್ಟು ಆಮೇಲೆ ತಣ್ಣದ ಮೇಲೆ ಹಾಕೋಬಹುದು. ತಣ್ಣಗೆ ಹಾಕ್ಬೇಕಾ? ಹೌದು, ಬಿಸಿ ಹಾಕ್ಬಾರ್ದು. ನೀನು ಇದು ನಾನು ಕರಡ್ತಾ ಇರ್ತೀನಿ, ಸ್ವಲ್ಪ ಬೆಲ್ಲ ಎಲ್ಲ ಕರಗಬೇಕು. ನೀ ಬ್ರೇಕ್ ತಗೋತೀಯಾ? ಅಳ್ಬೇಡ, ಇವಾಗ ಬೇಕ್ ತಗೋ. ಸರಿ ಆಯ್ತು. ಆಹಾ, ಪಾನಿಪುರಿಲಿ ಆ ಪಾನಿ ಇದೆಯಲ್ಲ, ಅದನ್ನ ಪ್ರಿಪೇರ್ ಮಾಡೋದೇ ಒಂದು ಟೆಕ್ನಿಕ್ ಅಂತ ಹೇಳ್ಬೋದು. ಅದು ಕುಡಿತಾ ಇದ್ರೆ ಎಷ್ಟು ಕುಡಿದ್ರು ಸಾಲದು, ಪಾನಿಪುರಿ ತಿಂತಾ ಇದ್ರೆ ಹೊಟ್ಟೆನೇ ತುಂಬಲ್ಲ. ಆದ್ರೆ ಇನ್ನೂ ಆ ಬೆಲ್ಲ ಏನೋ ಕರಗಿಸ್ತಾ ಇದಾರೆ, ಇನ್ನೂ ಏನೋ ಪ್ರಿಪ್ರೇಷನ್ ಮಾಡ್ತಾ ಇದಾರೆ. ಅವ್ರು ಪ್ರಿಪ್ರೇಷನ್ ಮಾಡ್ಲಿ, ಅಷ್ಟರಲ್ಲಿ ನಮ್ಮ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ. ಏನಮ್ಮ ಇನ್ನೂ ಮಿಕ್ಸ್ ಮಾಡ್ತಾನೆ ಇದೆಯಾ? ಇಲ್ಲಮ್ಮ, ಆಗಿದೆ. ನಿನಗೆ ಕಾಯಿಸೋದಿಲ್ಲ, ಈಗ ಪಾನಿ ಪೂರಿ ರೆಡಿ ಮಾಡಿಕೊಟ್ಬಿಡ್ತೀನಿ ನಿನಗೆ. ಆಹಾ ಆಹಾ ಆಹಾ, ಪಾನಿ ಮಸ್ತ್. ಪಾನಿಪುರಿಗೆ ಮಾತ್ರ ಯಾರು ಅಷ್ಟೇ ಬೇಡ ಅಂತ ಹೇಳೋದೇ ಇಲ್ಲ ಅನ್ಸುತ್ತೆ. ನಾನು ಹೇಳೋದೇ ಇಲ್ಲ, ಅದೇನೋ ಗೊತ್ತು ಬಿಡು. ಮತ್ತೆ ಇನ್ನೊಂದೇನು ಗೊತ್ತಾ ರೂಪ, ಈಗ ನಾನು ಹೆಸರು ಕಾಳು ಈರುಳ್ಳಿ ಹಾಕಿದ್ದೀನಲ್ಲ, ಅದು ಹೆಸರು ಕಾಳು ನೆನ್ಸಕ್ಕಾಗಿಲ್ಲ ಅಂದವರು ಬಟಾಣಿ ಮತ್ತೆ ಆಲೂಗಡ್ಡೆನ ಬೇಯಿಸ್ಕೊಂಡು ಅದನ್ನು ಮಾಡ್ಕೋಬಹುದು. ಮತ್ತೆ ಈ ಹೆಸರು ಕಾಳಿಗೆ ಬೇಕಾದ್ರೆ ಆಲೂಗಡ್ಡೆನೂ ಮ್ಯಾಶ್ ಮಾಡಿ ಹಾಕೋಬಹುದು. ವಾವ್. ಬಟ್ ಏನಂತಂದ್ರೆ ಹೆಸರು ಕಾಳು ಇರೋದ್ರಿಂದ ಅದ್ರ ರುಚಿನೇ ಬೇರೆ ಇರುತ್ತೆ. ಆಕ್ಚುಲಿ ಇನ್ಫ್ಯಾಕ್ಟ್ ನನಗೆ ಹೆಸರು ಕಾಳು ಈರುಳ್ಳಿ ಆ ಮಿಕ್ಸೇ ನಂಗೆ ತುಂಬಾ ಇಷ್ಟ. ಹೌದಾ? ಅದನ್ನ ಹುಡ್ಕೊಂಡು ಹೋಗ್ತೀನಿ, ನಮ್ಮ ಮನೆ ಹತ್ರ ಒಂದ್ ಕಡೆ ಸಿಗುತ್ತೆ. ನನಗೆ ಮಾಡಕ್ ಆಗಲ್ಲ, ಗೊತ್ತಿಲ್ಲಲ್ಲ ಅಂತ ಹೇಳ್ಬಿಟ್ಟು. ಸಿಕ್ಸ್ ಸೆನ್ಸಾ ನೋಡು ಹೆಂಗ್ ಬಂದಿದೆ ನೋಡಿ, ಇಲ್ಲೇ ಸಿಗತ್ತೆ ಅಂತ. ಎಸ್. ಈಗ ಪೂರಿ ಹಾಕ್ಕೊಡ್ತೀನಿ. ಮೀಠ ಇದ್ರೊಳಗೆ ಇದೆ, ಸ್ವೀಟು ಅದ್ರೊಳಗೆ ಇದೆ, ಖಾರ ಎಲ್ಲ ಇದ್ರೊಳಗೆ ಇದೆ. ಸೊ ಪೂರಿ ನೀನು ನಿಂಗೆ ಕೊಡೋದೊಂದೇ ಬಾಕಿ ನನಗೆ ಅಷ್ಟೇ. ಅಲ್ಲಿ ಎಕ್ಸಾಕ್ಟ್ಲಿ ಎಷ್ಟು ಪೂರಿ ಕೊಡ್ತಾರೆ? 6ಆ 7ಆ? 7ಆ? 2 4 6 7. ಇದು ಒಂದು ಬೇಡ, ಒಂದು ಬೋನಸ್. ಥ್ಯಾಂಕ್ ಯು. ಈಗ ಒಂದು ಹಾಕ್ಕೊಡ್ತೀನಿ. ಒಂದೇನಾ? ಒಂದಲ್ಲ, ನಿಂಗೆ ಒಂದು ಹಾಕ್ಕೊಡ್ತೀನಿ, ಮಿಕ್ಕಿದ್ ನೀನ್ ಹಾಕೋ. ಅದ್ ಏನ್ ಗೊತ್ತಾ ಮಜಾ ಅಂದ್ರೆ, ಒಂದ್ ತಿಂತಾ ಇದ್ರೆ ಇನ್ನೊಂದಲ್ಲಿ ರೆಡಿ ಆಗ್ತಾ ಇರ್ಬೇಕು.
ಆಮೇಲೆ ಅದನ್ನ ಕೊಡ್ಬೇಕು ಮತ್ತೆ ಇನ್ನೊಂದು ರೆಡಿ ಆಗ್ಬೇಕು. ಈಗ ಇಲ್ಲಿ ಹಾಕಿಟ್ಟಿದ್ದೀನಿ, ತಾವು ತಗೊಳ್ಳಿ ಪಾನಿಪುರಿ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳಿ. ಮಾಡೋರ್ ಕಂಡ್ರೆ ನಮ್ ಜನ ಹಾಗೆ ಅಪ್ಪ ಏನೋ ಅಕ್ಕ ಅಲ್ವಾ ಅಂತ ಕೇಳಿದೆ. ಇವಾಗ ಇದು ತಿನ್ಬಿಟ್ಟು ಹೇಳು ಹೇಗಿದೆ ಅಂತ. ಒಂದ್ ತಿನ್ಬಿಟ್ಟು ಆಮೇಲೆ ಹೇಳು. ಇದು ಪಾನಿ ಹಾಕೋತೀನಿ. ಆಯ್ತು ಹಾಕೊಡ್ಬೇಕಾ? ಹಾಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ನಾನು ಹಾಕೊಟ್ರೆ ಇಳಿದೋಗತ್ತಲ್ವಾ, ಅದಕ್ಕೋಸ್ಕರ ನಿಂಗೆ ಕೊಟ್ಟಿದ್ದು ಹಾಕೋ ಅಂತ. ಪಾನಿ ಹಾಕೊಂಡು ಪಾನಿ ಪೂರಿ ಫುಲ್ ಆಗ್ಬೇಕಮ್ಮ, ಆಗ್ಲೇ ಮಜಾ. ಪಾನಿ ಹಾಕೊಂಡು ಬಾಯಿ ಉಪ್ಪಂತ ಮಾಡ್ಕೋಬೇಕು. ಎಸ್. ಅಯ್ಯಯ್ಯೋ ರಿಕ್ಯಾಪ್ ಹೇಳಿಲ್ಲ ಅಲ್ಲ ನಾನು. ಯಾಕೋ ಟೆಂಪ್ಟೇಷನ್ ಸಿಕ್ಕಾಪಟ್ಟೆ. ನಾನು ಇದು ತಿನ್ಬಿಟ್ಟು ಆಮೇಲೆ ರಿಕ್ಯಾಪ್ ಹೇಳ. ಹೇಗಿದೆ? ಅದೆಲ್ಲ ಹುಡ್ಕೊಂಡು ಹೋಗ್ತೀನಿ ಅಂದ್ಯಲ್ಲ, ಆ ಟೇಸ್ಟ್ ಇದೆಯಾ? ಅದಕ್ಕಿಂತ ಚೆನ್ನಾಗಿದೆ. ಥ್ಯಾಂಕ್ ಯು. ಅಮೇಝಿಂಗ್, ಸೂಪರ್ ಆಗಿದೆ. ನೀವು ರಿಕ್ಯಾಪ್ನ ನೋಡಲೇಬೇಕು. ನೋಡಿ ಪಾನಿಪುರಿ ಮಾಡುವ ವಿಧಾನ. ಮೊದಲು ಒಂದು ಬೌಲ್ಗೆ ಬೇಯಿಸಿದ ಹೆಸರು ಕಾಳು, ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಉಪ್ಪು, ಬ್ಲ್ಯಾಕ್ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ. ನಂತರ ಮಿಕ್ಸಿ ಜಾರಿಗೆ ಪುದೀನ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಗೂ ನೀರು ಹಾಕಿ ನುಣ್ಣಗೆ ರುಬ್ಬಿ ಅದನ್ನು ಶೋಧಿಸಿಕೊಳ್ಳಿ. ನಂತರ ಹುಣಸೆ ರಸ, ಬೆಲ್ಲ, ಬ್ಲ್ಯಾಕ್ ಸಾಲ್ಟ್, ಪಾನಿಪುರಿ ಮಸಾಲೆ, ಆಮ್ಚೂರ್ ಪುಡಿ, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಪೂರಿ ಮಧ್ಯೆ ಸಣ್ಣ ಹೋಲ್ ಮಾಡಿ ಅದಕ್ಕೆ ಹೆಸರು ಕಾಳಿನ ಮಿಶ್ರಣ ಹಾಗೂ ಪಾನಿ ಜೊತೆ ಸೇವಿಸಿದರೆ ಟೇಸ್ಟಿ ಪಾನಿಪುರಿ ರೆಡಿ. ನೋಡ್ಕೊಂಡ್ರಾ? ನಾನು ಇನ್ನೂ ಸ್ವಲ್ಪ ತಿನ್ಬೇಕು. ಒಂಚೂರು ಹೆಲ್ಪ್ ಮಾಡಮ್ಮ ಪ್ಲೀಸ್. ನಾ ಹೆಲ್ಪ್ ಮಾಡ್ಬೇಕಾ? ಪ್ಲೀಸ್. ಸರಿ ಕೊಡು, ನಾ ಹಾಕ್ಕೊಡ್ತೀನಿ. ನೀನು ತಿಂತಾ ಕುತ್ಕೋತೀಯಾ? ಇಲ್ಲ ನೆಕ್ಸ್ಟ್ ಇನ್ನೊಂದು ರೆಸಿಪಿ ಇದೆಯಲ್ಲ, ಅದು ಚಾಟೆ ಹೇಳ್ಕೊಟ್ಬಿಡ್ತೀನಿ, ಆಮೇಲೆ ತಿಂತಾ ಕುತ್ಕೋದ್ನಾ? ಹೌದಾ? ಅದ್ ಯಾವ ರೆಸಿಪಿ ಅಂತ ಹೇಳ್ಬಿಡು, ಅಷ್ಟು ಹಾಕೊಟ್ಬಿಡು. ಆಯ್ತು, ಕುರ್ಕುರೆ ಮಸಾಲ ಹೇಳ್ಕೊಡ್ತೀನಿ. ನಿಂಗೆ ಇಷ್ಟ ಆಗತ್ತಾನೆ? ಹಾಗಾದ್ರೆ ಇದು 2 ತಿನ್ಬಿಟ್ಟು ಸ್ವಲ್ಪ ಹೊಟ್ಟೆ ಖಾಲಿ ಇಟ್ಕೊಂಡ್ಬಿಡೋಣ. ಆಯ್ತು ತಿನ್ನು. ಅದು ಯಾಕೋ ಇಷ್ಟು ತುಂಬಿಸ್ಕೊಳ್ತೀಯಾ? ಸಾಕು ತಿನ್ನು. ಕಣ್ಣು ಹಾಕ್ಬೇಡ, ಆ ಕಡೆ ಸೇರ್ಕೊ. ನಂಗೆ ಬೇಡವೂ ಬೇಡ, ನೀನೇ ತಿನ್ಕೋ. ಬಾಯಿ ಬಿಡ್ಬೇಡ. ಇದಕ್ಕೆ ಕುರ್ಕುರೆ, ಸೌತೆಕಾಯಿ, ಕ್ಯಾರೆಟ್, ಈರುಳ್ಳಿ, ಸೇಬ್, ಟೊಮ್ಯಾಟೊ, ಮೊಸರು, ಉಪ್ಪು, ಚಾಟ್ ಮಸಾಲ, ಕೊತ್ತಂಬರಿ ಸೊಪ್ಪು, ಖಾರ ಚಟ್ನಿ, ಸ್ವೀಟ್ ಚಟ್ನಿ. ಬಾಯಲ್ಲಿ ಖಾಲಿ ಆಯ್ತಾ? ಅದು ಖಾಲಿ ಆಯ್ತು. ಈಗ ಇನ್ನೊಂದಕ್ಕೆ ರೆಡಿ ಆಗ್ತಾ ಇದೆ. ಎಕ್ಸಾಕ್ಟ್ಲಿ. ಐ ಥಿಂಕ್ ನೀನ್ ಇದಕ್ಕೂ ಕೂಡ ಸ್ಟವ್ ಆನ್ ಮಾಡಲ್ಲ. ಕರೆಕ್ಟಾ? ಕರೆಕ್ಟ್. ಸರಿ, ಹಾಗಾದ್ರೆ ಶುರು ಮಾಡೋಣ. ಶೋ. ಈಗ ಸೌತೆಕಾಯಿ ತುಂಬಾ ಸಿಂಪಲ್ ಇದು. ಹೆಚ್ಚಿರೋ ಸೌತೆಕಾಯಿ ಹಾಕೋದು, ಕುರ್ಕುರೆ ಹಾಕೋದು, ಹೆಚ್ಚಿರೋ ಕ್ಯಾರೆಟ್ ಎಲ್ಲ ಸ್ವಲ್ಪ ಹಾಕಿ ಮಾಡ್ಕೊಡ್ತೀನಿ, ಸುಮ್ಮನೆ ಇರ್ತೀಯಾ? ನೀ ಹೇಳ್ದೆ ಅದ್ಯಾರೋ ನಿನ್ ಫ್ರೆಂಡ್ ಯಾರೋ ಮಾಡ್ತಾರೆ ಅಂತ ಹೇಳ್ದ್ಯಾ ಅಲ್ಲ? ಆಕ್ಚುಲಿ ಇದಲ್ಲ, ಪಾನಿಪುರಿ. ಓಕೆ. ಸೊ ಅವ್ರ ಮನೇಲಿ ತಿಂದಾಗ ನಂಗೆ ಸಿಕ್ಕಾಪಟ್ಟ ಇಷ್ಟ ಆಗೋಯ್ತು. ಅದಕ್ಕೆ ಅವ್ರು ಏನ್ ಮಾಡಿದ್ರು, ಒಂದ್ಸಲ ಮಾಡ್ದಾಗ ಫ್ರಿಡ್ಜಲ್ಲಿ ಎತ್ತಿಟ್ಬಿಟ್ಟು ನಾನು ಹೋದಾಗ ಮತ್ತೆ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಟ್ರು. ಸಖತ್ತಾಗಿತ್ತು. ಬಟ್ ಇದು ಕೂಡ ಸೂಪರ್ ಆಗಿತ್ತಮ್ಮ. ಇದು ಇವಾಗ ಸೌತೆಕಾಯಿ ಹಾಕಿದೀನಿ, ಸಣ್ಣಗೆ ಹೆಚ್ಕೊಂಡಿದ್ಯಾ ಸೌತೆಕಾಯಿ? ಇದು ಸಣ್ಣಗೆ ಹೆಚ್ಕೊಂಡಿದೀನಿ. ಈಗ ಕ್ಯಾರೆಟ್ ತುರಿ. ನೋಡಿ, ಮಕ್ಳಿಗೆ ನೀನ್ ಯಾವ ರೀತಿ ತರಕಾರಿ ತಿನ್ಸ್ಬೇಕು ಅಂತ ಹೇಳ್ಕೊಡ್ತಾ ಇರೋದು, ಮೋಸ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇರೋದು. ಓಕೆ ಓಕೆ. ಈಗ ಕ್ಯಾರೆಟ್ ತುರಿ. ಬೇಕಾದ್ರೆ ಹಸಿ ಕ್ಯಾರೆಟ್ ಹೋಗುತ್ತೆ, ವಿಟಮಿನ್ ಎ ಇರುತ್ತೆ. ಆಮೇಲೆ ಸೌತೆಕಾಯಿ ಹೋಗುತ್ತೆ, ತಂಪಾಗಿರುತ್ತೆ. ಕರೆಕ್ಟ್. ಟೊಮ್ಯಾಟೊ ಇರುತ್ತೆ. ಎಲ್ಲ ಹಸಿ ತರಕಾರಿನ ಈ ರೂಪದಲ್ಲಿ ತಿನ್ನಿಸ್ತಾ ಇರೋದು ನಾವು. ಓಕೆ. ಈಗ ಟೊಮ್ಯಾಟೊ ಎಲ್ಲ ಸಣ್ಣಗೆ ಹೆಚ್ಕೊಂಡಿರ್ಬೇಕು. ಹೌದು, ಸಣ್ಣಗೆ ಹೆಚ್ಚಿರ್ಬೇಕು. ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ಯಾಕಂದ್ರೆ ಕುರ್ಕುರೆಯಲ್ಲೂ ಉಪ್ಪಿನಂಶ ಇರೋದ್ರಿಂದ ಉಪ್ಪು ಕಡಿಮೆ ಹಾಕೋಬೇಕು. ಚಾಟ್ ಮಸಾಲ ಏನಂದ್ರೆ ಫಸ್ಟ್ ಇದೆಲ್ಲ ಹಾಕೊಂಡು ಇದು ಮಿಕ್ಸ್ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ಕುರ್ಕುರೆ ಹಾಕೋಬೇಕು. ಈಗ ಇನ್ನೊಂದು ಹೇಳ್ಬೇಕು ಅಂದ್ರೆ, ಕುರ್ಕುರೆ ಇಲ್ಲ ಮನೆಯಲ್ಲಿ ಅಂದ್ರೆ ಏನ್ ಮಾಡ್ಬೋದು, ಕಾರ್ನ್ಫ್ಲೇಕ್ಸ್ ಇರುತ್ತೆ. ಹೌದು, ಇದೇ ರೂಪದಲ್ಲಿ ಕಾರ್ನ್ಫ್ಲೇಕ್ಸ್ ಹಾಕೊಂಡು ತಿನ್ಬೋದು. ಯಾಕಂದ್ರೆ ಕ್ರಿಸ್ಪ್ ಆಗಿರುತ್ತಲ್ವಾ ಕಾರ್ನ್ಫ್ಲೇಕ್ಸ್. ಕಾರ್ನ್ಫ್ಲೇಕ್ಸ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಡಿಟ್ಟೋ ಪಕ್ಕ ಚಾಟ್. ಬ್ಯೂಟಿಫುಲ್ ಐಡಿಯಾ. ಹೌದು. ಈಗ ಚಾಟ್ ಮಸಾಲ, ಈಸ್ಟರ್ನ್ ಚಾಟ್ ಮಸಾಲ. ಹೌದು, ಈಸ್ಟರ್ನ್ ಚಾಟ್ ಮಸಾಲ ಹಾಕ್ತಾ ಇದೀನಿ ಸ್ವಲ್ಪ. ಓಕೆ. ಮತ್ತೆ ಖಾರ ಚಟ್ನಿ, ಸಿಹಿ ಚಟ್ನಿ ಒಂದ್ ಸ್ಪೂನ್ ಕೊಡ್ತೀಯಾ?
ನಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು. ಒಂಥರ ಸ್ವಲ್ಪ ಸಿಹಿ ಖಾರ ಎರಡು ಮಿಕ್ಸ್ ಇದ್ರೆ. ಈಗ ನನಗೆ ಖಾರ ಚಟ್ನಿ ಹೇಗೆ ಮಾಡೋದು, ಸ್ವೀಟ್ ಚಟ್ನಿ ಹೇಗೆ ಮಾಡೋದು ಅಂತ ಒಂದ್ಸಲ ಬ್ರೀಫ್ ಆಗಿ ಹೇಳ್ತೀನಿ. ಖಾರ ಚಟ್ನಿಗೆ ಪುದೀನ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಉಪ್ಪು ಇದಿಷ್ಟು ಹಾಕೊಂಡು, ಹಸಿಮೆಣಸಿನ್ಕಾಯಿ ಇದಿಷ್ಟು ಹಾಕೊಂಡು ಗ್ರೈಂಡ್ ಮಾಡ್ಬಿಟ್ಟು ಗಟ್ಟಿ ಗ್ರೈಂಡ್ ಮಾಡ್ಬಿಟ್ಟು ನಿಮ್ ಫ್ರೀಸರ್ ಅಲ್ಲಿ ಇಟ್ಕೊಂಡ್ರೆ 1 ತಿಂಗಳು ಇಟ್ಕೋಬಹುದು. ಓಕೆ ನಾವು ಪಾನಿಪುರಿಗೆ ಮಾಡಿದ್ವಲ್ಲ ಮಸಾಲಾ, ಸೇಮ್ ಮಸಾಲಾ ಸೇಮ್. ಓಕೆ. ಸ್ವೀಟ್ ಚಟ್ನಿಗೆ ಈ ಹುಣಸೆ ಹಣ್ಣಿನ ಪಲ್ಪ್ ತೆಗೆದ್ಬಿಟ್ಟು ಅದಕ್ಕೆ ಬೆಲ್ಲ, ಒಂಚೂರು ಈ ಜೀರಾ ಪೌಡರ್ ಇದಿಷ್ಟು ಹಾಕ್ಬಿಟ್ಟು ಕುದಿಸ್ಬೇಕು. ಆಮೇಲೆ ಗಟ್ಟಿ ಕುದಿಸ್ಬೇಕಾ? ಗಟ್ಟಿ. ಆಮೇಲೆ ಖರ್ಜೂರ ನೆನ್ಸ್ಬಿಟ್ಟು, ಹಸಿ ಖರ್ಜೂರ ಇದೆಯಲ್ಲ ನೆನೆಸ್ಬಿಟ್ಟು ರುಬ್ಬಿಟ್ಟು ಆ ಮಿಶ್ರಣಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿದ್ರೆ ದಪ್ಪನೂ ಆಗುತ್ತೆ. ಅದ್ ನೀನ್ 1 ತಿಂಗಳ ಮೇಲೆ ಇಟ್ಕೋಬಹುದು, ಫ್ರಿಜ್ ಅಲ್ಲಿ ಇಟ್ಕೋಬೇಕಂದ್ರೆ. ಬ್ಯೂಟಿಫುಲ್. ಓಕೆ. ಈಗ ಇದು ನಾನು ಮಾಡಿಟ್ಟಿರೋದು. ನಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೇಕು. ಖಾರ ಚಟ್ನಿ ಸ್ವಲ್ಪ ಮೈಲ್ಡ್ ಆಗೇ ಹಾಕೋಣ, ತುಂಬಾ ಇದಾದ್ರೂ ಚೆನ್ನಾಗಿರಲ್ಲ. ತುಂಬಾ ಖಾರ ಆದ್ರೂ ಟೇಸ್ಟ್ ಹೊಟ್ಟೋಗುತ್ತೆ. ಕರೆಕ್ಟ್. ಖಾರ ಮತ್ತೆ ಸ್ವೀಟ್ ಎರಡು ಮೈಲ್ಡ್ ಆಗೇ ಇರ್ಬೇಕು. ಮತ್ತೆ ಇನ್ನೊಂದೇನ್ ಮಾಡ್ಬೇಕು, ಸೌತೆಕಾಯಿ ಸ್ವಲ್ಪ ಹಿಂಡ್ಬಿಟ್ಟು ಹಾಕೋಬೇಕು. ಯಾಕಂದ್ರೆ ನೀರಿನ ಅಂಶ ಇರುತ್ತಲ್ಲ, ಬೇಗ ಮೆತ್ತಗಾಗ್ಬಿಡತ್ತೆ. ಸೊ ಆದಷ್ಟು ಸ್ವಲ್ಪ ಹಿಂಡ್ ಹಾಕಿದ್ರೆ ಆ ಜ್ಯೂಸ್ ನ ವೇಸ್ಟ್ ಮಾಡೋದ್ ಬೇಡ, ನಾವೇ ಕುಡಿಬಹುದು. ಚೂರು ಉಪ್ಪು ಹಾಕೊಂಡು ಕುಡಿದ್ರೆ ಇನ್ನೂ ಒಳ್ಳೇದು. ಕರೆಕ್ಟ್. ದೇಹಕ್ಕೂ ಒಳ್ಳೇದು, ದೇಹ ತಂಪಾಗತ್ತೆ. ಆಮೇಲೆ ಇನ್ನೊಂದೇನಂತಂದ್ರೆ ಸಣ್ಣ ಆಗೋರ್ಗೆ ಒಂದು ಒಳ್ಳೆ ಟಿಪ್ ಇದು. ಟಿಪ್ಸ್ ಇಟ್ಕೊಂಡಿದ್ಯಾ ನೀನು? ಅದು ಮೆಮೊರಿ ಪವರ್, ಅದು ಸಿಕ್ಕಾಪಟ್ಟೆ ಸ್ಟ್ರಾಂಗ್. ಹೌದು, ಅದ್ರೊಳಗಂತೂ ಮೆಮೊರಿ ಪವರ್ ಜಾಸ್ತಿ. ಈಗ ನೀನ್ ರೋಡಲ್ಲಿ ಹೋಗ್ಬೇಕಾದ್ರೆ ಆ ದಾರಿ ಹೇಳೋ ಅದ್ ಗೊತ್ತಾಗಲ್ಲ. ಸದ್ಯ ನಾನ್ ಬಚಾವು ಹಾಗೆ ಬಂದ್ಬಿಟ್ಟಿನಿ. ಇಲ್ಲ, ಎಲ್ಲಾರು ಗೊತ್ತಾಗತ್ತೆ, ಆ ರೂಟ್ ಒಂದ್ ಮಾತ್ರ ನೀನ್ ಏನೇ ಹೇಳಿದ್ರು ನನ್ಗೆ ಗೊತ್ತಾಗೋದಿಲ್ಲ. ಕರೆಕ್ಟ್ ಆಗಿ ಮನೆಗೆ ಹೋಗಮ್ಮ. ಆಯ್ತು, ಹೋಗ್ತೀನಿ. ಓಕೆ, ಇದಿಷ್ಟು ನಾವು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈಗ ಕುರ್ಕುರೆ ಇಲ್ದಿದ್ದವರು ಕಾರ್ನ್ಫ್ಲೇಕ್ಸ್ ಹಾಕೋಬಹುದು. ಓಕೆ. ಈಗ ನಾನು ಇದು ಮಿಕ್ಸ್ ಮಾಡ್ಕೊಳ್ತೀನಿ, ನೀ ಬ್ರೇಕ್ ತಗೊಳ್ತೀಯಾ? ಇನ್ನು ಸಿಕ್ಕಾಪಟ್ಟೆ ಇದೆಯಾ ಮಿಕ್ಸ್ ಮಾಡೋದು? ಇದೆ, ಇನ್ನು ಪ್ರೊಸೀಜರ್ ಇದೆ. ತುಂಬಾ ಇದೆಯಾ? ಹೌದು. ಐ ಹ್ಯಾವ್ ಟು ವೇಟ್. ಶ್ಯೂರ್. ಇನ್ನು ಸಿಕ್ಕಾಪಟ್ಟೆ ಪ್ರೊಸೀಜರ್ ಇದೆ, ಇನ್ನು ಅದು ಇದು ಎಲ್ಲ ಮಿಕ್ಸ್ ಮಾಡಬೇಕು ಅಂತ ಹೇಳಿದ್ರು ಪ್ರತಿಮಾ ಅವರು. ಹಾಗಾಗಿ ನೀವೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ಪುಟ್ಟ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ಸೊ ಆಗ್ಲೇ ಹೇಳ್ತಾ ಇದ್ರು ಪ್ರತಿಮಾ, ಇನ್ನೇನು ಸ್ವಲ್ಪ ಅಷ್ಟೇ ಮಿಕ್ಸ್ ಮಾಡಿದ್ರೆ ಮುಗೀತು ಅಂತ. ಮುಗೀತಾ? ಮುಗೀತು. ನೋಡು, ಇವಾಗ ಇದಿಷ್ಟು ಮಿಕ್ಸ್ ಮಾಡ್ಕೊಂಡ್ವಲ್ಲ, ಕ್ಯಾರೆಟ್, ಟೊಮ್ಯಾಟೊ, ಈರುಳ್ಳಿ, ಸೌತೆಕಾಯಿ, ಚಾಟ್ ಮಸಾಲ, ಉಪ್ಪು, ಖಾರ ಚಟ್ನಿ, ಸ್ವೀಟ್ ಚಟ್ನಿ. ನೋಡಿ ಮೆಮೊರಿ ಪವರ್ ಹೆಂಗಿದೆ. ಸಿಕ್ಕಾಪಟ್ಟೆ ಸ್ಟ್ರಾಂಗ್. ಇದ್ರೊಳಗೆ ಸ್ಟ್ರಾಂಗ್ ಆಗಿದೆ, ಅದ್ರೊಳಗೆ ಸ್ಟ್ರಾಂಗ್ ಇಲ್ಲ. ದಾರಿ ಹುಡ್ಕೊಂಡು ಹೋಗೋದ್ರಲ್ಲಿ ಸ್ಟ್ರಾಂಗ್ ಇಲ್ಲ. ಓಕೆ, ನೀನ್ ಮನೆಗೆ ಹೋದ್ಮೇಲೆ ಒಂದು ಫೋನ್ ಮಾಡಮ್ಮ. ಆಯ್ತು. ಈಗ ಇದಿಷ್ಟಾಗಿದೆಯಲ್ಲ, ಇದನ್ನೇನ್ ಮಾಡೋಣ, ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಕೊನೆಯಲ್ಲಿ ಹಾಕ್ಬೇಕು, ಬಿಕಾಸ್ ಅದು ಸ್ವಲ್ಪ ಕ್ರಿಸ್ಪಿನೆಸ್ ಸಿಗ್ಬೇಕು. ಕ್ರಿಸ್ಪಿನೆಸ್ ಇರಬೇಕು. ಮೆತ್ತಗಾಗ್ಬಿಡುತ್ತಲ್ಲ? ಮೆತ್ತಗಾಗ್ಬಿಡುತ್ತೆ. ಸರ್ವಿಂಗ್ ಬೌಲ್ ಕೊಡ್ತೀಯಾ? ಓ ಎಸ್. ಈಗ ಇದಿಷ್ಟು ಮಿಕ್ಸ್ ಮಾಡ್ಕೊಂಡ್ಮೇಲೆ ಸಿಕ್ಕಾಪಟ್ಟೆ ಜ್ಯೂಸಿ ಆಗಿದೆ ಅಲ್ಲ ಅದು? ಜ್ಯೂಸಿ ಆಗಿರುತ್ತೆ, ಯಾಕಂದ್ರೆ ಇದೆಲ್ಲ ಹಾಕಿದ್ಮೇಲೆ ಲಾಸ್ಟ್ ಅಲ್ಲಿ ಯಾವಾಗ್ಲೂ ಉಪ್ಪು ಹಾಕೋಬೇಕು. ನಾನು ನಿಂಗೆ ಹೇಳಿದ್ನಲ್ಲ ಅವಾಗ ಮಿಕ್ಸ್ ಮಾಡಿದಾಗ, ಯಾಕಂದ್ರೆ ಅದ್ ನೀರ್ ಬಿಟ್ಕೊಳ್ಳುತ್ತೆ. ಅದು ನೀ ಹೇಳಿದ್ ಮರ್ತೋಯ್ತು ನೋಡೋ ಖುಷಿಯಲ್ಲಿ. ಹೌದಾ? ನೋಡು, ಇದು ಹಿಂಗ್ ಮಿಕ್ಸ್ ಮಾಡಾದ್ಮೇಲೆ ಈಗೇನ್ ಮಾಡೋಣ, ಸ್ವಲ್ಪ ಉಪ್ಪು ಹಾಕ್ಬೇಕು. ಉಪ್ಪು ಬೇಡ ಈಗ. ಬೇಡವಾ? ಯಾಕೆ? ಅವಾಗ್ಲೇ ಉಪ್ಪು ಹಾಕದ್ನಲ್ಲ. ಹಾಕದ್ಯಾ? ತಿನ್ನ ಗಮನದಲ್ಲಿ. ಈಗ ಸರ್ವಿಂಗ್ ಬೌಲ್ ನಿಂಗೆ ಹಾಕ್ಕೊಡ್ತೀನಿ. ಅಲ್ಲಿರೋದೆಲ್ಲ ಹಾಕ್ಬಿಡು. ಆಯ್ತು, ಹೊಟ್ಟೆ ಫಿಲ್ಲಿಂಗ್ ಆಗೂ ಇರುತ್ತೆ. ಹೌದು. ಇಲ್ಲ, ಇದು ಯಾವ್ದಾರು ಎಲ್ಲರೂ ತಿಂದಿದ್ಯಾ ನೀನು? ಆಕ್ಚುಲಿ ಏನಂತಾರೆ, ಈ ಕುರ್ಕುರೆ ಬಿಟ್ಟು ಬೇರೆ ಇನ್ನೊಂದು ಸ್ವಲ್ಪ ಅಡಿಷನಲ್ ಇದೆಲ್ಲ ತಿಂದಿದ್ದೀನಿ, ಬಟ್ ಎಕ್ಸಾಕ್ಟ್ಲಿ ಕುರ್ಕುರೆ ತಿಂದಿಲ್ಲ ನಾನು. ಹೌದಾ? ಈಗೇನ್ ಮಾಡೋಣ, ಇದ್ರ ಮೇಲೆ ಸ್ವಲ್ಪ ಮೊಸರು. ಓ, ಇನ್ನು ಏನೇನೋ ಆ್ಯಡ್ ಮಾಡ್ತಿದ್ಯಾ ನೀನು? ಹೌದು, ಸ್ವಲ್ಪ ಮೊಸರು ಬೀಳಲೇಬೇಕು. ಈ ಮಸಾಲ ಪೂರಿಗೆ ಬೀಳತ್ತಲ್ಲ ಆ ಥರ. ನೀವು ಹೇಳ್ತಿರ್ತೀರ ಯಾವಾಗಲೂ ನಂಗೆ ದಹಿ ತುಂಬ ಇಷ್ಟ ಅಂತ. ಹೌದು. ಆಮೇಲೆ ಸ್ವಲ್ಪ ಸೇವು, ಸ್ವಲ್ಪ ಈರುಳ್ಳಿ, ಕ್ರಂಚಿಗೋಸ್ಕರ. ಹೌದು, ಕ್ರಂಚಿಗೋಸ್ಕರ ಈರುಳ್ಳಿ.
ಸೇವು. ಬ್ಯೂಟಿಫುಲ್. ಸೇವ್ ಹಾಕ್ಬಿಟ್ಟು ಏನು ಮಾಡೋಣ, ಕಡೆಯಲ್ಲಿ ಆಹಾ, ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಸೊ ನನ್ನ ಕುರ್ಕುರೆ ಮಸಾಲ ರೆಡಿ ಆಗಿದೆ. ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳು. ನೋಡೋಕ್ಕೆ ಅಂದ ಚಂದ, ಒಳಗೆ ಹೋದ್ರಂತೂ ಇನ್ನೂ ಸಂಭ್ರಮ ಅಲ್ವಾ? ವೆರಿ ನೈಸ್. ಯಾ, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಆಹಾ, ಬಾಯಲ್ಲಿ ಹಾಗೆ ನೀರು ಬರ್ತಾ ಇದೆ. ಕುರ್ಕುರೆ ಮಸಾಲ ತುಂಬ ಸಿಂಪಲ್. ಏನಂದರೆ ತರಕಾರಿಗಳ ಜೊತೆಗೆ ಈ ಕುರ್ಕುರೆ ಇಷ್ಟ ಆಗುವಂಥದ್ದು. ಹಾಗೆ ಇದು ಸಿಕ್ಕಿಲ್ಲ ಅಂದರೆ ಹೇಳಿದಾಗೆ ಕಾನ್ಫ್ಲೆಕ್ಸ್ ಇದ್ದೇ ಇದೆಯಲ್ಲ, ಎಲ್ಲ ಮಿಕ್ಸ್ ಮಾಡಿಕೊಂಡು ಈ ರೀತಿ ಡೆಕೋರೇಟ್ ಮಾಡ್ಕೊಂಡು ತಿಂತಾ ಇದ್ರೆ ಅಬ್ಬಬ್ಬ ಎಷ್ಟು ಚೆನ್ನಾಗಿರುತ್ತೆ. ನಾನಂತೂ ವೆಯ್ಟ್ ಮಾಡಲ್ಲ. ರಿಕ್ಯಾಪ್ ನೋಡ್ತೀರಾ? ನೋಡಿ, ಕುರ್ಕುರೆ ಮಸಾಲ ಮಾಡುವ ವಿಧಾನ. ಮೊದಲು ಮಿಕ್ಸಿಂಗ್ ಬೌಲ್ಗೆ ಸಣ್ಣಗೆ ಹೆಚ್ಚಿದ ಸೌತೆಕಾಯಿ, ಕ್ಯಾರೆಟ್ ತುರಿ, ಟೊಮೆಟೊ, ಈರುಳ್ಳಿ, ಉಪ್ಪು, ಚಾಟ್ ಮಸಾಲೆ, ಖಾರ ಚಟ್ನಿ, ಸ್ವೀಟ್ ಚಟ್ನಿ, ಕುರ್ಕುರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಸರ್ವಿಂಗ್ ಬೌಲ್ಗೆ ಅದನ್ನು ಹಾಕಿ ಅದರ ಮೇಲೆ ಮೊಸರು, ಈರುಳ್ಳಿ, ಸೇವ್ ಹಾಗೂ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿದರೆ ಕುರ್ಕುರೆ ಮಸಾಲ ಸವಿಯಲು ಸಿದ್ಧ. ನೋಡ್ಕೊಂಡ್ರಾ? ಆಗ್ತಿಲ್ಲ ತಾನೆ? ಇಲ್ಲ, ಸ್ಪೂನೇ ಸಿಗ್ತಿಲ್ಲ. ಅದು ನೀನು ಬೇಗ 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 ಅಂತ ಅಂದಾಗ ಹಾಗೆ ಆಗೋದು. ಅರ್ಜೆಂಟ್ ಇದ್ದಾಗ ಹಾಗೆ ಆಗೋದಲ್ಲ. ಮೊಸರೇ ಸಿಗಲ್ವಲ್ಲಮ್ಮ. ಎಸ್, ಆ ಮೊಸರು ಜೊತೆ ತಿಂದ್ರೇ ಚೆನ್ನಾಗಿರೋದು. ಕರೆಕ್ಟ್. ಕ್ರಿಸ್ಪ್ನೆಸ್ ಹೇಳಿದೆ ತಾನೆ? ಸೂಪರ್. ಯೂಶಲಿ ಚಾಟ್ಸ್ ನೀನು ನೋಡಿರೋ ಪ್ರಕಾರ ಬಹುಶಃ ಯಾರೂ ಚೆನ್ನಾಗಿಲ್ಲ ಅಂತ ಹೇಳಲ್ಲ ಅನ್ಸತ್ತಲ್ಲ. ಎಲ್ಲರೂ ಇಷ್ಟಪಟ್ಕೊಂಡು ತಿನ್ನೋದೆ. ಆಮೇಲೆ ಆಗಲೇ ಹೇಳಿದಾಗ ಆ ಸೌತೆಕಾಯಿ, ಈರುಳ್ಳಿ, ಟೊಮೆಟೊ ಒಂಥರ ಕ್ರಂಚಿ, ಜ್ಯೂಸಿ. ಎಕ್ಸಾಕ್ಟ್ಲಿ. ಅದೆಷ್ಟು ಮಿಕ್ಸ್ ಆಗಿ ಸಿಗುತ್ತಲ್ಲ. ಜೊತೆಗೆ ನೀನು ಕೊನೆಗೆ ಹಾಕೋದಿಯಲ್ಲ ಮೊಸರು, ಹೌದು, ಆಮೇಲೆ ಸೇವು, ಎಲ್ಲ ಕಾಂಬಿನೇಷನ್ ನೋಡೋಕೆ ಇಷ್ಟೊಂದು ಇಂಗ್ರೀಡಿಯೆಂಟ್ಸ್ ಅಂತ ಅನ್ಸಿದ್ರು ಕೂಡ ತಿನ್ಬೇಕಾದ್ರೆ ಮಾತ್ರ ಇನ್ನೂ ಕುರುಕುರು ಅಂತ ಇದೆ. ಯಾ, ಐ ಆಮ್ ಡನ್. ಸರಿಮಾ, ಹುಷಾರಾಗಿ ಮನೆಗೆ ಹೋಗು. ಓಕೆ. ದಾರಿ ತಪ್ಪಿಸ್ಕೊಂಡು ಎಲ್ಲೋ ಹೋಗ್ಬಿಡ್ಬೇಡ, ನಾಳೆ ಸಿಗ್ಬೇಕು ಅಂತ. ನೀನ್ ಮಿಸ್ ಆದ್ರೆ ನಾವೆಲ್ಲ ಹಾಕೋದು. ಕಾಣೆ ಆಗಿದ್ದಾಳೆ ಪ್ರತಿಮಾ ಅಂತ ಹಾಕ್ಬಿಟ್ರೆ ಆಯ್ತಮ್ಮ, ಕಾಣೆ ಆಗಲ್ಲ. ಸೀದಾ ನಮ್ಮ ಮನೆಗೆ ಹೋಗ್ತೀನಿ. ಫೋನ್ ಮಾಡು ಆಯ್ತಾ? ಹೋದ್ಮೇಲೆ ಬಾಯ್. ಬಾಯ್, ಟೇಕ್ ಕೇರ್. ಆಹಾ, ಎರಡೂ ಚಾಟ್ ಕೂಡ ಅದ್ಭುತ ರೀ. ಇನ್ನೂ ತಿಂತಾ ಇದ್ರೆ ನೋಡಿ, ಬಾಯಲ್ಲಿ ಆ ಒಂದು ಸ್ಪೈಸಿ ಆಗಿರ್ಬೋದು, ಆ ಜ್ಯೂಸಿ ಆಗಿರ್ಬೋದು, ಇನ್ನೂ ತಿನ್ಬೇಕು ಅಂತ ಆಸೆ ಆಗುತ್ತೆ. ಸೊ ಯಾರಿಗೇ ಆಗಲಿ ಈ ಚಾಟ್ಸ್ ಇಷ್ಟ ಆಗಲ್ವಾ? ಇಷ್ಟ ಆಗುತ್ತೆ ತಾನೇ, ನಿಮಗೂ ಇಷ್ಟ ಆಗುತ್ತೆ ಅಲ್ಲ? ಹಾಗಾದರೆ ಇವತ್ತೇ ಸಿಂಪಲ್ ಆಗಿರುವಂಥ ಈ ಎರಡೂ ರೆಸಿಪೀಸ್ನ ಮಾಡಿ ಟ್ರೈ ಮಾಡಿ. ನಿಜವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಈಗ ಒಂದು ಚಿಕ್ಕ ಬ್ರೇಕ್ ತೊಗೋಬೇಕು. ಬ್ರೇಕ್ ಆದಮೇಲೆ ನನ್ನ ಜೊತೆ ಇನ್ನೊಬ್ರು ಗೆಸ್ಟ್ ಇರ್ತಾರೆ. ಅವರು ಇನ್ನೂ ಎರಡು ರೆಸಿಪೀಸ್ನ ನಮಗೋಸ್ಕರ ಹೇಳ್ಕೊಡ್ತಾ ಇದ್ದಾರೆ. ಯಾರ ಗೆಸ್ಟ್, ಏನ ರೆಸಿಪೀಸ್ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ಒಂದು ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ, ಜೋರಾಗಿ ಹೇಳ್ಬೇಕಪ್ಪ, ಎಸ್, ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ ಕಾರ್ಯಕ್ರಮ. ಸೊ ಈಗ ಬ್ರೇಕ್ ಆದಮೇಲೆ ನನ್ನ ಜೊತೆ ಇನ್ನೊಬ್ರು ಗೆಸ್ಟ್ ಇರ್ತಾರೆ. ಅವರು ನಿಮಗೋಸ್ಕರ ಇನ್ನೂ ಎರಡು ರೆಸಿಪೀಸ್ ಹೇಳ್ಕೊಡ್ತಾರೆ ಅಂತ ಹೇಳಿದ್ದೆ. ಹೌದು, ಈಗ ನನ್ನ ಜೊತೆ ಇದ್ದಾರೆ ಗೆಸ್ಟ್ ಸಪ್ನಾ ಚೇತನ್ ಅವರು. ಹಾಯ್ ಸಪ್ನಾ. ಹಲೋ ರೂಪಾ, ಹೇಗಿದ್ದೀರಾ ಸಪ್ನಾ? ಚೆನ್ನಾಗಿದ್ದೀನಿ. ಕಾರ್ಯಕ್ರಮಕ್ಕೆ ಸ್ವಾಗತ. ಫಸ್ಟ್ ಥ್ಯಾಂಕ್ ಯು. ನಾನು ಚೆನ್ನಾಗಿದ್ದೀನಿ, ಎಲ್ಲ ನಿಮ್ಮ ಆಶೀರ್ವಾದ. ಅಯ್ಯೋ. ಓಕೆ, ಹೇಳಿ ಸಪ್ನಾ, ಮನೇಲಿ ಯಾರ್ಯಾರು ಇದ್ದೀರಾ? ನಾನು, ನಮ್ಮ ಹಸ್ಬೆಂಡ್, ನಮ್ದು ಆ್ಯಕ್ಚುಲಿ ಜಾಯಿಂಟ್ ಫ್ಯಾಮಿಲಿ ಇರೋದು. ನಮ್ಮ ಅತ್ತೆ ಮಾವ, ನನ್ನ ಕೋ ಸಿಸ್ಟರ್, ನಮ್ಮ ಹಸ್ಬೆಂಡ್, ನಾನು, ನನ್ನ ಮಕ್ಕಳು, ನನಗಿಬ್ಬರು ಹೆಣ್ಮಕ್ಳಿದ್ದಾರೆ. ಏನ್ ಹೆಸರು ಮಕ್ಕಳು? ದಿಶಾ ಅಂತ, ಶಿ ಈಸ್ ಇನ್ ಸೆಕೆಂಡ್ ಸ್ಟ್ಯಾಂಡರ್ಡ್, ಶಿ ಗೋಸ್ ಟು ಕುಮಾರನ್ ಸ್ಕೂಲ್. ಆ್ಯಂಡ್ ಎಂಗ ಒನ್ ಬಂದು ಧೃತಿ, ಶಿ ಈಸ್ 1 year 10 months. ಅಷ್ಟೇ. ಹ್ಯಾಪಿ ಫ್ಯಾಮಿಲಿ. ಇಷ್ಟೊಂದು ಜನ ಇರ್ಬೇಕು, ಹ್ಯಾಪಿಯಾಗಿ ಇಲ್ಲದೆ ಹೆಂಗ್ ಸಾಧ್ಯ ಅಲ್ವಾ? ಹೇಳಿ ಸಪ್ನಾ, ಈಗ ಯಾವ ರೆಸಿಪಿ ಮಾಡ್ತಾ ಇದ್ದೀರಾ ಫಸ್ಟ್? ನಾನು ಬೇಬಿ ಪೊಟೆಟೊ ಸ್ಪೈಸಿ ಯೋಗರ್ಟ್ ಗ್ರೇವಿ ಅಂತ ಒಂದು ಮಾಡ್ತಾ ಇದ್ದೀನಿ. ಗ್ರೇವಿ? ಎಸ್, ಇಟ್ಸ್ ಎ ಗ್ರೇವಿ. ಚಪಾತಿ ಜೊತೆ ಎಲ್ಲ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇಟ್ ಇಸ್ ನೈಸ್. ನೈಸ್. ಯಾ. ಸೊ ನನಗೆ ಕೊಟ್ಮೇಲೆ ನಾನು ಅದನ್ನ ಖಂಡಿತ ಅದು ಚೆನ್ನಾಗೇ ಇರುತ್ತೆ. ಓಕೆ, ಈಗ ಅದಕ್ಕೆ ನೀವು ತಗೊಂಡಿರುವಂತಹ ಇಂಗ್ರೀಡಿಯೆಂಟ್ಸ್ ಯಾವ್ದು ಅಂತ ಹೇಳ್ಬಿಡ್ತೀರಾ? ಯಾ, ಮೇನ್ಲಿ ಬೇಬಿ ಪೊಟ್ಯಾಟೋಸ್, ಯೋಗರ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಗರಂ ಮಸಾಲ, ಜೀರಿಗೆ ಪುಡಿ, ಧನಿಯಾ ಪುಡಿ, ಅರಿಶಿನ, ಕೊತ್ತಂಬರಿ, ಈರುಳ್ಳಿ, ಉಪ್ಪು, ಎಣ್ಣೆ, ಕರಿಯಕ್ಕೆ. ಸಿಕ್ಕಾಪಟ್ಟೆ ಡ್ರೈ ಪೌಡರ್ ಅಂದ್ರೆ ಹೌದು. ಈಸ್ಟರ್ನ್ ಧನಿಯಾ ಪುಡಿ, ಈಸ್ಟರ್ನ್ ಅಚ್ಚ ಖಾರದ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲೆ ಅಂಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ತಗೊಂಡಿದ್ರ. ಓಕೆ, ಈಗ ಶುರು ಮಾಡೋಣ. ಖಂಡಿತ. ಮೊದಲು ಏನ್ ಮಾಡ್ಕೋತೀರಾ? ಫಸ್ಟ್ ನಂಗೊಂದು ಬೌಲ್ ಬೇಕು.
ನಾನು ಫಸ್ಟ್ ಕರ್ಡ್ಸ್ ತೊಗೋತಾ ಇದ್ದೀನಿ. ಓಕೆ, ಕರ್ಡ್ಸ್ನ ಇದಕ್ಕೆ ಹಾಕೊತೀನಿ. 1 ಕಪ್ಪು ಮೊಸರು. ಎಸ್, 1 ಕಪ್ ಆಫ್ ಕರ್ಡ್ಸ್. ಹ್ಞೂ, ನಂಗೊಂದು ಸ್ಪೂನ್ ಬೇಕಲ್ಲ ರೂಪ. ಸೊ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ. ಸರಿ, 1 ಸ್ಪೂನ್ ಅಷ್ಟು. 1 ಟೀ ಸ್ಪೂನ್ ಆದರೆ ಎಸ್, ಸಾಕನ್ಸಲ್ಲ. 1 ಟೀ ಸ್ಪೂನ್. ರೈಟ್. ಪೌಡರ್ಗೆ ಇನ್ನೊಂದು ಸ್ಪೂನ್ ಕೊಡ್ತೀನಿ ನಾನು. ಫೈನ್. ಈಗ ಈಸ್ಟರ್ನ್ ಪೌಡರ್ಸ್, ಡ್ರೈ ಪೌಡರ್ಸ್ ಹಾಕ್ತಾ ಇದ್ದೀನಿ. ದಿಸ್ ಇಸ್ ಧನಿಯಾ ಪೌಡರ್, ಓಕೆ, 1 ಟೀ ಸ್ಪೂನ್. ದಿಸ್ ಇಸ್ ಗರಂ ಮಸಾಲ, 1 ಟೀ ಸ್ಪೂನ್. ಈಸ್ಟರ್ನ್ ಗರಂ ಮಸಾಲ, ಜೀರಿಗೆ ಪೌಡರ್, ಈಸ್ಟರ್ನ್ ಜೀರಿಗೆ ಪೌಡರ್. ಓಕೆ, ದಿಸ್ ಇಸ್ ಧನಿಯಾ ಪೌಡರ್. ಸ್ವಲ್ಪ ಅರಿಶಿನ ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ. ಆಮೇಲೆ ಉಪ್ಪು ಮತ್ತೆ ಬೇಕಾದ್ರೆ ಹಾಕೋಬೇಕಾಗುತ್ತೆ, ಯಾಕಂದ್ರೆ ಪೊಟೊಟೋಸ್ ಎಷ್ಟೇ ಉಪ್ಪು ಹಾಕಿದ್ರೆ ಅದು ಹೇಳ್ಕೊಳ್ಳುತ್ತಲ್ಲ. ಸೊ ಅದಕ್ಕೋಸ್ಕರ ಆಮೇಲೆ ಬೇಕಾದ್ರೆ ಟೇಸ್ಟ್ಗೆ ಹಾಕೋಬಹುದು. ಸರಿ, ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಮೊಸರಲ್ಲಿ ಅಷ್ಟು ಡ್ರೈ ಪೌಡರ್ಸ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹೌದು. ಐ ಮೀನ್ ಬೀಟ್ ಮಾಡ್ಕೋಬೇಕು. ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಇದನ್ನ. ಸಪ್ನ ಇದೊಂಥರ ಡಿಫ್ರೆಂಟ್ ಆಗಿರೋ ರೆಸಿಪಿ ಅಲ್ಲ? ಹೌದು, ಇಟ್ ಇಸ್. ಹೇಗೆ ಕಲ್ತಿದ್ದೀರಾ? ಇದು ನನ್ನ ಕಸಿನ್ ಒಬ್ಳು ಕವನ ಅಂತಿದ್ದಾಳೆ, ಅವಳು ಹೇಳ್ಕೊಟ್ಟಿದ್ದು. ಓ ವಾವ್, ಈ ತರ ಡಿಫ್ರೆಂಟ್ ರೆಸಿಪೀಸ್ ಟ್ರೈ ಮಾಡ್ತಿರ್ತೀರಾ? ಯಾ, ನಾನು ಫ್ರೀ ಟೈಮಲ್ಲಿ ಇದ್ದಾಗ ನಾನು ಬೇರೆ ಬೇರೆ ಚಾನೆಲ್ಸ್ ನೋಡ್ತಿರ್ತೀನಿ, ಹೊಸ ಹೊಸ ಅಡುಗೆಗಳು ಮಾಡ್ತೀನಿ, ನಾನು ಟ್ರೈ ಮಾಡ್ತೀನಿ. ಅದು ನನಗೆ ಇಷ್ಟ ಆದರೆ ನಾನು ಟ್ರೈ ಮಾಡ್ತೀನಿ. ಓಕೆ, ಈಗ ನಮ್ಮ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ಯಾವ್ಯಾವ ರೆಸಿಪೀಸ್ನ ಕಲ್ತಿದ್ದೀರಾ ಮನೇಲಿ? ನಾನು ಅದು ಓಟ್ಸಿಂದ ಮಾಡೋದು ಸುಮಾರು ಕಲ್ತ್ಕೊಂಡೆ. ಪ್ರತಿಭಾ ಅವ್ರು ತೋರಿಸ್ತಿದ್ದಲ್ಲಿ ಅದರಲ್ಲಿ ಸುಮಾರು ಮಾಡಿದ್ದೀನಿ. ಅದರಲ್ಲಿ ನಾನು ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬಂತಾ? ಖಂಡಿತ. ಸೊ ಇದು ಪೊಟ್ಯಾಟೋಸ್ಗೆ ನನಗೆ ಒಂದು ಫೋರ್ಕ್ ಬೇಕು. ಇದನ್ನು ಪೋಕ್ ಮಾಡಬೇಕು. ನೀನು ಕೊಡುವೆ ಪೊಟ್ಯಾಟೋಸ್ ಇರುತ್ತಲ್ಲ, ಬೇಬಿ ಪೊಟ್ಯಾಟೋಸ್ನ ನಾವು ಅದನ್ನು ಹೀಗೆ ಇದು ಮಾಡ್ಕೋಬೇಕು. ನಾನು ಮ್ಯಾರಿನೇಟ್ ಮಾಡೋದಕ್ಕೆ ಇದೆಲ್ಲ ಇದೊಳಗಡೆ ಹೋಗಬೇಕಿದು. ಓ, ಸೊ ಆ ಟೇಸ್ಟ್ ಇದೊಳಗಡೆ ಬರುತ್ತೆ ಈ ಥರ. ಓಕೆ, ಈಗ ಆಲೂಗೆಡ್ಡೆ ಅಂದ್ರೆ ಬೇಬಿ ಆಲೂಗೆಡ್ಡೆ ತಗೊಂಡು ಬೇಯಿಸಿ ಸಿಪ್ಪೆ ತೆಗೆದು ಸಿಪ್ಪೆ ತೆಗೆದಿಟ್ಕೊಂಡಲ್ವಾ? ಯಾ, ತುಂಬ ಬೇಯಿಸಬಾರ್ದು. ಒಂಥರ ಲೈಕ್ ಆಲೂಗಡ್ಡೆ ಪಲ್ಯ ಥರ ಸ್ಮ್ಯಾಶ್ ಮಾಡೋಷ್ಟು ಬೇಯಿಸ್ಕೋಬಾರ್ದು. ಅಲ್ಲಿ 3/4 ನಾವು ಮಾತ್ರ ಬೇಯಿಸ್ಕೋಬೇಕಿದೆ. ಹಿಂಗೆ ಪೋಕ್ ಮಾಡಿ ಇದನ್ನು ಹಾಕ್ಬೇಕು ಇದಕ್ಕೆ. ಅದಕ್ಕೆ ಎಷ್ಟು ನೋವಾಗುತ್ತಲ್ಲ. ಟೇಸ್ಟ್ ಹಂಗೆ ಚೆನ್ನಾಗಿರುತ್ತಲ್ಲ. ನಾವು ತಿಂದಾಗ ಟೇಸ್ಟ್ ಚೆನ್ನಾಗಿರುತ್ತೆ, ಆದ್ರೂ ಪಾಪ ಹಾಲುಗೆ ಅಷ್ಟೆಲ್ಲ ಚುಚ್ತಾ ಇದ್ರೆ. ಈಗ ಅಷ್ಟು ಆಲೂಗೆಡ್ಡೆಗೆ ಚುಚ್ಚಿ 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 ಅದಕ್ಕೆ ಹಾಕಿ ಆಮೇಲೆ ಏನ್ ಮಾಡ್ತೀರಾ? ಇದನ್ನ ಒಂದು 20 ಮಿನಿಟ್ಸ್ ಬಿಡಬೇಕಾಗತ್ತೆ, ಮ್ಯಾರಿನೇಟ್ ಮಾಡಬೇಕು ಅದನ್ನ. ತಲೆ ಸುತ್ತಾ ಇದೆ. 10 ನಿಮಿಷ? ಹೌದು. ಹಾಗಾದ್ರೆ ನಾನೊಂದು ಬ್ರೇಕ್ ತಗೊಳ್ಳೇಬೇಕು. ಖಂಡಿತ ರೂಪ. ವೀಕ್ಷಕರೇ, ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ಚಿಕ್ಕ ಬ್ರೇಕ್ ತಗೊಳ್ಳೇಬೇಕು. ಯಾಕಂದ್ರೆ ಆಲೂಗೆಡ್ಡೆನ ಚೆನ್ನಾಗಿ ಚುಚ್ಚಿ 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 ಅದನ್ನ ಮ್ಯಾರಿನೇಟ್ ಮಾಡ್ಬೇಕಂತೆ. ಸೊ ಅಷ್ಟರಲ್ಲಿ ನಾವೊಂದು ಪುಟಾಣಿ ವಿರಾಮ ತಗೊಂಡ್ಬಿಡೋಣ. ಹ್ಯಾವ್ ಎ ಶಾರ್ಟ್ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ಮುಂಚೆ ಹೇಳಿದ್ದೆ ನಾನು, ಸಪ್ನ ಅದಕ್ಕೆ ಏನೇನೋ ಮೊಸರು ಒಂದಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕಿ ಅದ್ರ ಜೊತೆಗೆ ಪಾಪ ಚುಚ್ಚಿರೋಂಥ ಆಲೂಗೆಡ್ಡೆನ ಹಾಕಿ ಮ್ಯಾರಿನೇಟ್ ಮಾಡಬೇಕು ಅಂತ. ಸೊ ಮ್ಯಾರಿನೇಟ್ ಮಾಡೋದೇ ಸ್ವಲ್ಪ ಟೈಮ್ ತಗೊಳುತ್ತೆ ಅಲ್ಲ ಸಪ್ನ? ಹೌದು. ಯಾಕೆ ಇದ್ರ ರೆಸಿಪಿ ಸ್ಪೆಷಾಲಿಟಿನೇ ಅದನ್ನ? ಹೌದು, ಯಾಕಂದ್ರೆ ಟೇಸ್ಟ್ ಇರೋದೇ ಮೊಸರು ಮತ್ತೆ ಆ ಇಂಗ್ರೀಡಿಯೆಂಟ್ಸ್ ನಾವೇನೇನು ಪೌಡರ್ ಯೂಸ್ ಮಾಡಿದೀವೋ ಅದರಲ್ಲೇ ಟೇಸ್ಟ್ ಇರುತ್ತೆ. ಈಗಂತೂ ಇಷ್ಟೊತ್ತು ಟೈಮ್ ಆದ್ಮೇಲೆ ಮ್ಯಾರಿನೇಟ್ ಆಗಿದೆ ಅಲ್ವಾ? ನೆಕ್ಸ್ಟ್ ಏನ್ ಮಾಡ್ತೀರಾ? ಒಂದು ಪ್ಯಾನ್ ಬೇಕು, 1 ಸ್ಪೂನ್ ಏನಾದರೂ ಸ್ಟವ್ ಆನ್ ಮಾಡಬೇಕಲ್ಲ? ಆನ್ ಮಾಡ್ಲಾ? ಮನೇಲಿ ಈ ತರ ಡಿಫ್ರೆಂಟ್ ರೆಸಿಪೀಸ್ ಟ್ರೈ ಮಾಡ್ತಾ ಇರ್ತೀರಲ್ಲ? ಖಂಡಿತ. ಎಲ್ರಿಗೂ ಇಷ್ಟ ಆಗುತ್ತಾ? ಯಾಕಂದ್ರೆ ಒಂದೇ ತರ, ಈಗ ಕೆಲವರು ಇರ್ತಾರೆ ಮನೇಲಿ ದೊಡ್ಡವರು, ಇವಾಗ ನಿಮ್ ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳಿದ್ರೆ, ಸೊ ಅವ್ರಿಗೆ ಬೇಕಾಗಿರುವಂತ ಸ್ಟೈಲ್ ಅದ್ಬಿಟ್ಟು ಬೇರೆ ಟೇಸ್ಟ್ ಮಾಡಕ್ ಹೋಗೋದಿಲ್ಲ, ಟ್ರೈ ಕೂಡ ಮಾಡಲ್ಲ ಅವರು. ಇಲ್ಲ, ಹೇಗೆ ನಿಮ್ಮತ್ತೆ? ಇಲ್ಲ, ನಮ್ಮ ಮನೇಲಿ ಎಲ್ಲರೂ ಟೇಸ್ಟ್ ಮಾಡ್ತಾರೆ, ಎಲ್ಲರೂ ಎಂಕರೇಜ್ ಮಾಡ್ತಾರೆ. ಸೊ ನೋ ಪ್ರಾಬ್ಲಮ್ ವಿತ್ ದ ಟೇಸ್ಟ್ ಅಂಡ್ ಡಿಫ್ರೆಂಟ್ ಐಟಮ್ಸ್. ವೆರಿ ನೈಸ್ ಅಲ್ಲ? ಅತ್ತೆ ಹಾಗಾದ್ರೆ ತುಂಬಾ ಫ್ರೆಂಡ್ಲಿ ಅಂಡ್ ಶಿ ಇಸ್ ವೆರಿ ಫ್ರೆಂಡ್. ಎಲ್ಲಾ ಟೇಸ್ಟ್ ಮಾಡುವಂತಹ ಕ್ಯಾರೆಕ್ಟರ್ ಇರುವಂತಹ ಅತ್ತೆ. ಶಿ ಇಸ್ ಗುಡ್. ಸರಿ, ಈಗ ನೆಕ್ಸ್ಟ್ ಎಣ್ಣೆ ಹಾಕೊಂತೀನಿ ಇದಕ್ಕೆ. ಸ್ವಲ್ಪ ಜಾಸ್ತಿ ಅಲ್ಲ?
ಸ್ವಲ್ಪ ಸ್ವಲ್ಪ ಟೇಸ್ಟ್ ಚೆನ್ನಾಗಿರ್ಬೇಕಂದ್ರೆ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಅದೇ ಗೊತ್ತಾಗ್ತದೆ. ಆಮೇಲೆ ನೆಕ್ಸ್ಟ್ ಆನಿಯನ್ ತಗೊಂತೀನಿ. ಹಾ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಒಂಚೂರು ಗೋಲ್ಡನ್ ಬ್ರೌನ್ ಬರಲಿ. ಓಕೆ. ಮತ್ತೆ ಫ್ರೀ ಟೈಮ್ನಲ್ಲಿ ಏನು ಮಾಡ್ತೀರಾ ಸಪ್ನಾ ನೀವು? ನಾನು ಕ್ರಿಯೇಟಿವ್ ಆಗಿ ನಾನು ಪಾಟ್ಸ್ ಪೇಂಟ್ ಮಾಡೋದು, ಮತ್ತು ಎಂಬ್ರಾಯ್ಡ್ರೀಸ್ ಮಾಡ್ತೀನಿ. ಬ್ಲೌಸಸ್ ಮೇಲೆ ಎಂಬ್ರಾಯ್ಡ್ರೀಸ್ ಮಾಡ್ಕೊತೀನಿ ನನ್ನದೇ ಕೆಲವೊಂದು ಬ್ಲೌಸಸ್ಗೆ. ಆಮೇಲೆ ನಾನು ಯೂಶಲಿ ದಿವಾಲಿ ಟೈಮಲ್ಲಿ ಸ್ಟಾಲ್ ಇಡ್ತೀನಿ ಮನೇಲೆ. ನೀವು ಮನೇಲೇ ಇಡ್ತೀರಾ ಅಂತ ಕೇಳ್ತಿದ್ದೀನಲ್ಲ? ಹೌದು. ತುಂಬಾ ಪಾಸ್ಟ್ ಒಂದು 3 ಇಯರ್ಸಿಂದ ಮಾಡ್ತಾ ಇದ್ದೀನಿ ನಾನು ಇದನ್ನು. ಹೇಗೆ ಕಲ್ತ್ರಿ ಅದನ್ನೆಲ್ಲ? ಕಲೀಲಿಲ್ಲ, ಹಿಂಗೆ ಮಾಡ್ತಾ ಮಾಡ್ತಾ ಇದಾಯ್ತು. ನಾನು ನನ್ನ ಫ್ರೆಂಡ್ ಒಬ್ರು ಸವಿತಾ ಅಂತಿದ್ದಾರೆ, ಸೊ ಇಬ್ರು ಸೇರಿ ಇದನ್ನೆಲ್ಲ ಮಾಡ್ತೀವಿ. ವೆರಿ ನೈಸ್. ಆಮೇಲೆ ನಾವು ಜಿಮ್ಗೆ ಹೋಗ್ತೀರಾ ಅಂತ ಕೇಳ್ಪಟ್ಟೆ. ಈಗ ಜಿಮ್ಗೆ ಹೋಗ್ತಾ ಇಲ್ಲ, ನಾನು ಯೋಗಕ್ಕೆ ಹೋಗ್ತಾ ಇದ್ದೀನಿ. ಸೊ ಜಿಮ್ಗೆ ಟೈಮ್ ಆಗೋದಿಲ್ಲ ನನಗೆ ಇವಾಗ. ಸೊ ಚಿಕ್ಕ ಮಗು ಇರೋದ್ರಿಂದ ಯೋಗ ಕ್ಲಾಸಸ್ಗೆ ಹೋಗ್ತೀನಿ ನಾನು. ಹೇಗೆ ಜಿಮ್ಗೂ ಯೋಗಗೂ ತುಂಬಾ ಡಿಫ್ರೆನ್ಸ್ ಇರುತ್ತಲ್ಲ? ಬಟ್ ಜಿಮ್ಗಿಂತ ನನಗೆ ಐ ವಾಸ್ ವೆರಿ ಹ್ಯಾಪಿ ವಿತ್ ಯೋಗ. ಈಗ ಮೈಂಡು ಫ್ರೆಶ್ ಆಗುತ್ತೆ ನನಗೆ, ಥರ ಕಾಮಾಗಿರ್ತೀನಿ ಕೆಲವು ಸಲ. ಸೊ ಇಟ್ ಇಸ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅಲ್ಲ, ಸಿಕ್ಕಾಪಟ್ಟೆ ಕಿರ್ಚಾಡ್ತೀರಾ? ಕೋಪ ಜಾಸ್ತಿ? ಸ್ವಲ್ಪ ಕೋಪ ಜಾಸ್ತಿ. ಹಾಗೆ ಅನ್ಸಲ್ಲ, ನೋಡಕ್ ಹಾಗೆ ಅನ್ಸೋದೇ ಇಲ್ಲ ಅಪ್ಪ. ಅಲ್ಲ, ಯಾರ ಮೇಲೆ ಕೂಗಾಡ್ತೀರಾ? ಇನ್ಯಾರು ಸಿಗ್ತಾರಾ ಹಸ್ಬೆಂಡ್ ಬಿಟ್ಟು? ಹಸ್ಬೆಂಡ್ ಇಲ್ಲ, ಮಕ್ಕಳು. ಓಕೆ. ಈಗ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಲ್ಲ? ನೆಕ್ಸ್ಟ್ ಮ್ಯಾರಿನೇಟ್ ಮಾಡಿರೋದನ್ನ ಅದಕ್ಕೆ ಹಾಕ್ತೀನಿ. ಅದು ಸಮೇತ ಮಸಾಲ ಸಮೇತ? ಮಸಾಲೆ ಸಮೇತ. ಈ ಮೊಸರು ಹಾಕಿರೋದ್ರಿಂದ ಹುಳಿ ಅಂಶ ಇರುತ್ತೆ ಮೊಸರಲ್ಲಿ ಅಲ್ವಾ? ಇಲ್ಲ, ಇದೆಲ್ಲ ಟೊಮೆಟೊ ಇಲ್ಲ ಇಲ್ಲ ಇದೆಲ್ಲ ಪೌಡರ್ಸ್ ಹಾಕಿರೋದ್ರಿಂದ ಹುಳಿ ಬರೋದಿಲ್ಲ ಇದು ಆ್ಯಕ್ಚುಲಿ. ಮೊಸರು ಏನು ಮತ್ತೆ ಟೇಸ್ಟ್ ಅದು ಮೊಸರಿಂದನೇ ಟೇಸ್ಟ್. ಒಂಥರ ಇದೆಲ್ಲ ಅಂಟ್ಕೊಳ್ಳುತ್ತಲ್ಲ ಪೊಟ್ಯಾಟೋಸ್ಗೆ, ಅದರಿಂದನೇ ಟೇಸ್ಟ್ ಆ್ಯಕ್ಚುಲಿ ಇರುತ್ತೆ. ಸೊ ನೀವು ಟೊಮೆಟೊ ಯೂಸ್ ಮಾಡ್ತಾ ಇಲ್ಲ ಅಲ್ವಾ? ಇಲ್ಲ ಇಲ್ಲ. ಇದು ಮೊಸರು ಅಂತ ಅನ್ಸೋದೇ ಇಲ್ಲ, ಇರೋ ಸಮ್ ಗ್ರೇವಿ ಗ್ರೈಂಡ್ ಮಾಡ್ಬಿಟ್ಟು ಹಾಕ್ತಿವಲ್ಲ, ಹಾಗಿದೆ ಅಲ್ಲ? ಹೌದು. ಅಂಡ್ ಆಲೂ ಚಿಕ್ಕ ಚಿಕ್ಕ ಆಲೂ, ಬೇಬಿ ಆಲೂ ಮಕ್ಳಿಗೆ ಇಷ್ಟ ಆಗುತ್ತೆ ಆ್ಯಕ್ಚುಲಿ. ಬೇಬಿ ಆಲೂ ಇಷ್ಟ. ಹೌದಾ? ಅದಕ್ಕೆ ಮಾಡ್ತಾ ಇರೋದು. ಥ್ಯಾಂಕ್ ಯು ಸಪ್ನಾ. ಮತ್ತೆ ಏನು ಅನ್ಸುತ್ತೆ ನಮ್ಮ ಪ್ರೋಗ್ರಾಮ್? ತುಂಬ ಚೆನ್ನಾಗಿದೆ. ಡಿಫ್ರೆಂಟ್ ರೆಸಿಪೀಸ್ ಹೊಸ ಹೊಸದು ಹೇಳ್ಕೊಡ್ತಿದ್ದೀರಾ. ಸೊ ಚೆನ್ನಾಗಿದೆ ಕಲಿಯೋದಕ್ಕೆ ಚೆನ್ನಾಗಿ. ಹೌದು. ವಾವ್, ಡಿಫ್ರೆಂಟ್ ಕಲರ್ ಅಲ್ಲ ಈಗ ಅದು? ಹೌದು. ಮಿಕ್ಸ್ ಮಾಡಿದಾಗ ಅಷ್ಟು ಗೊತ್ತಾಗಲ್ಲ. ಇದು ಬೆಂದಾದ್ಮೇಲೆ ಇವಾಗ ಮೊಸರು ಹಾಕಿದ್ದೀನಿ ಅಂತಾನೆ ಕಾಣಿಸ್ತಾ ಇಲ್ಲ, ನಿಜ ಅನಿಸ್ತಾ ಇಲ್ಲ, ಗೊತ್ತಾ? ಅದು ಇಟ್ಸ್ ಲೈಕ್ ಏನೋ ಒಂಥರ ಗ್ರೈಂಡ್ ಮಾಡಿನೋ ಅಥವಾ ಎಲ್ಲ ಪೌಡರ್ ಮಿಕ್ಸ್ ಮಾಡಿ ಒಂದಷ್ಟು ಗ್ರೇವಿಗೆ ಏನೋ ಆ್ಯಡ್ ಮಾಡಿರೋ ಥರ ಇದೆ. ಇದು ಈ ಥರ ಗ್ರೇವಿ ಥರ ಆದರೆ ಚಪಾತಿ ಜೊತೆ ಚೆನ್ನಾಗಿರುತ್ತೆ. ಇನ್ನೂ ಸ್ವಲ್ಪ ಫ್ರೈ ಮಾಡಿ ಇದು ಮಾಡಿದ್ರೆ ಸ್ಟಾರ್ಟರ್ ಥರ ತಿನ್ಬೋದು. ಆದರೆ ಫುಲ್ ಡ್ರೈ ಲಿಟ್ರಲಿ ಇದೆಲ್ಲ ನಾನು ಮಸಾಲೆ ಹಾಕಿದ್ದೀನಲ್ಲ, ಅದೆಲ್ಲ ಪೊಟ್ಯಾಟೋಗೆ ಸ್ಟಿಕ್ ಆದರೆ ಅದು ನಿಮಗೆ ಸ್ಟಾರ್ಟರ್ ಥರ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ವೆರಿ ನೈಸ್. ಆಗಿದೆಯಾ? ಆಗಿದೆ. ಒಂದು ಸರ್ವಿಂಗ್ ಬೌಲ್ ಕೊಟ್ಟರೆ ಸ್ಟವ್ ಆಫ್ ಮಾಡಿಬಿಡೋಣ ಫಸ್ಟು ಅಲ್ವಾ? ಸರ್ವಿಂಗ್ ಬೌಲ್, ಇದನ್ನ ಹಾಕೋಕೆ ಈ ಸ್ಪೂನ್. ಎಷ್ಟು ಸಿಂಪಲ್ ಅಲ್ಲ? ಹೌದು, ತುಂಬ ಬೇಗ ಆಗುತ್ತೆ. ಮ್ಯಾರಿನೇಟ್ ಮಾಡೋದಕ್ಕೆ ಒಂದು 15 ಮಿನಿಟ್ಸ್ ಅಷ್ಟೇ ಅಲ್ವಾ? ಅದರ್ವೈಸ್ ಇಟ್ ಈಸ್ ವೆರಿ ಫಾಸ್ಟ್. ನಾವೇನು ಮಾಡ್ಕೋಬಹುದು, ಮ್ಯಾರಿನೇಟ್ ಮಾಡೋದಕ್ಕೆ ಅದನ್ನ ಬಿಟ್ಬಿಟ್ಟು ಇನ್ನು ಮಿಕ್ಕಿದೇನ ಚಪಾತಿ ಅದು ಇದೆಲ್ಲ ಮಾಡಿದ್ರೆ ಅಷ್ಟಕ್ಕೆ ಮ್ಯಾರಿನೇಟ್ ಆಗಿರುತ್ತೆ. ಬಿಸಿಯಾಗಿ ಈ ಗ್ರೇವಿನೂ ರೆಡಿ ಆಗುತ್ತೆ. ಕರೆಕ್ಟ್. ಇದನ್ನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಸ್ಟೈಲ್ ಎಸ್ ಅಲ್ವಾ? ನೀನು ಎಷ್ಟೇ ನಾರ್ತ್ ಇಂಡಿಯನ್ ಏನೇ ಮಾಡಿದ್ರು ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ. ಕರೆಕ್ಟ್. ಸ್ವಲ್ಪ ಬಿಸಿ ಬಿಸಿಯಾದ ಬೇಬಿ ಪೊಟ್ಯಾಟೊ ಸ್ಪೈಸಿ ಯೋಗರ್ಟ್ ಗ್ರೇವಿ ಇಸ್ ರೆಡಿ ಟು ಈಟ್. ಇದು ಹೆಸರು ಸಿಕ್ಕಾಪಟ್ಟೆ ಉದ್ದ ಆಗೋಯ್ತು. ಹೌದು, ನಾನು ಶಾರ್ಟ್ ಮಾಡ್ಕೊಂಡ್ಬಿಟ್ಟ. ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳಿ. ಅದೇ ನಾನು ಹೆಸರು ಶಾರ್ಟ್ ಮಾಡ್ಕೋತೀನಿ ಫಸ್ಟ್. ಬೇಬಿ ಆಲೂ
ಯೋಗಟ್ ಮಸಾಲ. ಫೈನ್, ಎನಿಥಿಂಗ್. ನೀನು ಯಾಕೋ ಇಷ್ಟುದ್ದ ಹೇಳ್ಬಿಟ್ಟಿಲ್ಲ, ನನಗೆ ಕನ್ಫ್ಯೂಸ್ ಆಗೋಯ್ತು. ವೀಕ್ಷಕರೇ, ಎಷ್ಟು ಚೆನ್ನಾಗಿದೆ ಅಲ್ಲ, ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ಇನ್ನು ಟೇಸ್ಟ್ ಹೆಂಗಿರುತ್ತೆ. ಐ ವಾಂಟ್ ಟು ಟ್ರೈ ದಿಸ್. ಆದರೆ ಅದಕ್ಕಿಂತ ಮುಂಚೆ ಹೇಳಲೇಬೇಕಲ್ವಾ ಹೇಗೆ ಮಾಡೋದು ಅಂತ ನೋಡ್ಕೋತೀರಾ? ರಿಕ್ಯಾಪ್ ನೋಡಿ. ಬೇಬಿ ಆಲೂ ಯೋಗಟ್ ಮಸಾಲ ಮಾಡುವಂತಹ ವಿಧಾನ. ಮೊದಲು ಒಂದು ಬೌಲ್ಗೆ 1 ಕಪ್ ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈಸ್ಟರ್ನ್ ಧನಿಯಾ ಪುಡಿ, ಈಸ್ಟರ್ನ್ ಗರಂ ಮಸಾಲೆ, ಈಸ್ಟರ್ನ್ ಜೀರಿಗೆ ಪುಡಿ, ಅರಿಶಿನ, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಬೇಯಿಸಿದ ಬೇಬಿ ಆಲೂಗೆಡ್ಡೆಯನ್ನ ಫೋರ್ಕ್ನಿಂದ ಎಲ್ಲ ಕಡೆ ಚುಚ್ಚಿ ಮೊಸರಿನ ಮಿಶ್ರಣಕ್ಕೆ ಹಾಕಿ 10 ನಿಮಿಷ ಮ್ಯಾರಿನೇಟ್ ಮಾಡಿ. ನಂತರ ಬಾಣಲೆಗೆ ಎಣ್ಣೆ, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ನಂತರ ಮೊಸರಿನಲ್ಲಿ ಮ್ಯಾರಿನೇಟ್ ಮಾಡಿದ ಆಲೂಗೆಡ್ಡೆಯನ್ನ ಹಾಕಿ ಹೊಂಬಣ್ಣ ಬರುವವರೆಗೂ ಫ್ರೈ ಮಾಡಿದರೆ ಬೇಬಿ ಆಲೂ ಸ್ಪೈಸಿ ಯೋಗರ್ಟ್ ಗ್ರೇವಿ ಸವಿಯಲು ಸಿದ್ಧ. ನೋಡಾಯ್ತಲ್ಲ, ಎಷ್ಟು ಸಿಂಪಲ್ ಮೆಥಡ್ ಅಲ್ಲ. ಬಟ್ ಹೇಳ್ದಾಗೆ ಸ್ವಲ್ಪ ಹೊತ್ತು ಅಂದರೆ ಮ್ಯಾರಿನೇಟ್ ಮಾಡೋದಕ್ಕೆ ಅಷ್ಟೇ ಟೈಮ್ ಹಿಡಿಯೋದು. ವೆರಿ ಸಿಂಪಲ್ ರೆಸಿಪಿ. ಟ್ರೈ ಮಾಡೋಣ. ಏನ್ ಗೊತ್ತಾ ಸಪ್ನಾ, ನಂಗಂತೂ ಈ ಬೇಬಿ ಆಲೂ ತುಂಬಾ ಇಷ್ಟ. ಕಟ್ ಮಾಡಕ್ಕೆ ಮನ್ಸಿಲ್ಲ, ಒಂದು ಚಿಕ್ಕ ಪೀಸ್ ಸಿಕ್ಕಿದೆ. ಓಕೆ, ಇದನ್ನ ಟ್ರೈ ಮಾಡ್ತೀನಿ. ವಾವ್ ಯಾ, ಚೆನ್ನಾಗಿದ್ಯಾ? ಅಲ್ಟಿಮೇಟ್ ಮಸಾಲ, ಸಖತ್ತಾಗಿದೆ. ಅಂಡ್ ಎಲ್ಲ ಡ್ರೈ ಪೌಡರ್ ಜೊತೆಗೆ ಮೊಸರು. ಹೌದು, ನೀ ಹೇಳ್ದಾಗೆ ಮೊಸರು ಹುಳಿ ಇರಲ್ಲ ಜಾಸ್ತಿ, ಇದಕ್ಕೆ ಬೇಕಾಗಿರೋಷ್ಟು ಫ್ಲೇವರ್ನ ಕೊಡುತ್ತೆ ಅಲ್ಲ. ಹೌದು, ವೆರಿ ನೈಸ್. ಇದೇ ಖುಷಿಯಲ್ಲಿ ನೆಕ್ಸ್ಟ್ ಮಾಡುವಂಥ ರೆಸಿಪಿ ಯಾವುದು ಅಂತ ಹೇಳ್ಬಿಟ್ರೆ ನಾನು ಪಾವನ. ಗುಲ್ಕನ್ ಮಿಲ್ಕ್ ಶೇಕ್. ವಾವ್, ಮಿಲ್ಕ್ ಶೇಕ್ ಮಾಡ್ತಿದ್ದೀರಾ? ವೆರಿ ನೈಸ್. ಖಾರ ತಿಂದಾಯ್ತಲ್ಲ, ಸೊ ನೆಕ್ಸ್ಟ್ ಒಂದು ಜ್ಯೂಸ್ ಮಿಲ್ಕ್ ಶೇಕ್. ಅದ್ರ ಜೊತೆಗೆ ಚಪಾತಿ ತಂದಿದ್ರೆ ಏನಾಗ್ತಿತ್ತು ಅದೇ ಅಲ್ವಾ? ಓಕೆ, ಎನಿವೆ ಈಗ ಜ್ಯೂಸ್ ಮಾಡ್ಕೊಡೋದ್ರಿಂದ ಕಾಂಪನ್ಸೇಟ್ ಆಗುತ್ತೆ. ಗುಲ್ಕನ್ ಮಿಲ್ಕ್ ಶೇಕ್. ಈ ಗುಲ್ಕನ್ ಬರೀ ಮಿಲ್ಕ್ ಶೇಕ್ ಕುಡಿರ್ತೀಯಾ? ಸೊ ಈಗ ಗುಲ್ಕನ್ ಸಮಥಿಂಗ್ ಡಿಫ್ರೆಂಟ್. ಅಲ್ಲ, ಗುಲ್ಕನ್ ಯೂಶಲಿ ಬನ್ನಲ್ಲಿ ಹಾಕೊಂಡು ತಿಂದಿದ್ದೀನಿ ಅಥವಾ ಹಾಗೆ ಒಂದೊಂದ್ಸಲ ತಿಂದಿದ್ದೀನಿ, ಬಟ್ ತುಂಬಾ ಸ್ವೀಟ್ ಆಗಿರುತ್ತೆ ಅಲ್ವಾ? ಹೌದು. ಈಗ ಗುಲ್ಕನ್ ಮಿಲ್ಕ್ ಶೇಕ್ ಮಾಡ್ತಿದ್ಯಾ? ಹೌದು. ನೋಡೋಣ ಮಿಲ್ಕ್ ಶೇಕ್ ಹೇಗೆ ಮಾಡ್ತೀಯ ಅದರಿಂದ ಅಂತ. ಏನೇನು ತಗೊಂಡಿದ್ದೀರಪ್ಪ? ಇಟ್ಸ್ ವೆರಿ ಸಿಂಪಲ್ ರೆಸಿಪಿ ಇದು. ಮೇನ್ ಹಾಲು, ಗುಲ್ಕನ್, ರೋಸ್ ಸಿರಪ್, ಐಸ್ ಕ್ಯೂಬ್ಸ್, ಶುಗರ್. ಆಮೇಲೆ ಏನದು ಖಾಲಿ ಗ್ಲಾಸ್ ಅದನ್ನು ಹಾಕ್ಬೇಕಾ? ಇದು ಮೆಜರ್ಮೆಂಟ್ ಆಕ್ಚುಲಿ 3 ಗ್ಲಾಸಸ್ ಅಷ್ಟೇನಾ? ಹೌದು. ಅಲ್ಲ, ಇಂಗ್ರೀಡಿಯೆಂಟ್ಸ್ ಜೊತೆಲಿ ಇಟ್ಬಿಟ್ರೆ ನಮ್ಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಇಲ್ಲ, ಇಲ್ಲ. ಏನಪ್ಪ ಇದನ್ನ ಅದ್ರ ಜೊತೆಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ. ಓಕೆ, ಸಪ್ನ ಹೇಳಿ ಈಗ ನೆಕ್ಸ್ಟ್ ಏನ್ ಮಾಡ್ತೀರಾ? ನಂಗೊಂದು ಮಿಕ್ಸ್ ಜಾರ್, ಬಿಗ್ ಜಾರ್ ಬೇಕು. ಒಂದೇ ಜಾರ್ ಸಾಕಾ? ಸಾಕು, ಒಂದೇ ಜಾರ್ ಸಾಕು. ದೊಡ್ಡದಾ? ಹೌದು. ಥ್ಯಾಂಕ್ ಯು. 1 ಸ್ಪೂನ್ ಬೇಕು ರೂಪ? ಓ ಎಸ್, ಒಂದ್ ಸಾಕಾ? 1 ಸಾಕು. ಫಸ್ಟ್ ಹಾಲು 3 ಗ್ಲಾಸಸ್ ಆಫ್ ಮಿಲ್ಕ್ ತಗೋತೀನಿ ನಾನು. 3 ಗ್ಲಾಸಾ? ಹೌದು. ಓ, ಹಸಿ ಹಾಲಾ? ಕಾಯಿಸಿರೋ ಹಾಲಾದ್ರೂ ಓಕೆ, ಹಸಿ ಹಾಲಾದ್ರೂ ಓಕೆ, ಎನಿಥಿಂಗ್. ನೆಕ್ಸ್ಟ್ ಗುಲ್ಕನ್ ತಗೋತಾ ಇದ್ದೀನಿ. ಮೇನ್ ಥಿಂಗ್ ಗುಲ್ಕನ್ನೇ ಬೇಕಾಗಿರೋದು ಇದಕ್ಕೆ. ಓಕೆ, ಗುಲ್ಕನ್ ಮನೇಲೂ ಮಾಡ್ಬೋದು, ಮನೇಲಿ ಮಾಡೋದು ಸ್ವಲ್ಪ ಕಷ್ಟ, ಹಾಗಾಗಿ ರೆಡಿಮೇಡ್ ತಗೊಂಡ್ರೆ ತುಂಬಾ ಈಸಿ. ಹೌದು. ಸೊ 2 ಸ್ಪೂನ್ಸ್ ಹಾಕ್ತಾ ಇದ್ದೀನಿ. 2.5 ಸ್ಪೂನ್. ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು. ಇನ್ನೊಂದು ಸ್ಪೂನ್ ಬೇಕಲ್ಲ? ಇದು ಅಷ್ಟೇ, ಎಷ್ಟು ನಿಮಗೆ ಸ್ವೀಟ್ ಬೇಕೋ ಅಷ್ಟು ಸಕ್ಕರೆ ಹಾಕೋಬಹುದು. ಈಗ ಆಲ್ರೆಡಿ ಗುಲ್ಕನ್ ಅಲ್ಲಿ ಸಿಕ್ಕಾಪಟ್ಟೆ ಸಕ್ಕರೆ ಜಾಸ್ತಿ ಇರೋದ್ರಿಂದ 3 ಸ್ಪೂನ್ಸ್ ಆರ್ 4 ಸ್ಪೂನ್ಸ್ ಹಾಕೊಂಡ್ರೆ ಸಾಕಾಗುತ್ತೆ. ಮತ್ತೆ ಐಸ್ ಕ್ಯೂಬ್ಸ್ ಹಾಕ್ತಾ ಇದ್ದೀನಿ ಇದಕ್ಕೆ. ವಾವ್, ಚಿಲ್ಲಾಗಿರುತ್ತೆ ಅಲ್ವಾ? ನಿಧಾನ. ನನಗೆ ಮಾಡ್ಕೊಡೋ ಖುಷಿನಾ ಅಥವಾ ಕುಡಿಯೋ ಖುಷಿನಾ ಗೊತ್ತಾಗ್ತಾ ಇಲ್ಲ. ನಿನಗೆ ಮಾಡ್ಕೊಡೋ ಖುಷಿ. ಇದು ಅಷ್ಟೇ, ಕ್ಯೂಬ್ಸ್ ಎಷ್ಟು ಬೇಕಾದ್ರೂ ಹಾಕೋಬಹುದು. ಅದು ಐಸ್ ಅಂದ್ರೆ ಮಿಲ್ಕ್ ಶೇಕ್ ಅಥವಾ ಏನಾದ್ರೂ ಕುಡಿಯುವಂಥದ್ದಾದ್ರೆ ಸ್ವಲ್ಪ ಚಿಲ್ದಾಗಿರೋದು ಚೆನ್ನಾಗಿರುತ್ತೆ. ಇದು ರೋಸ್ ಸಿರಪ್. ಇದು ಗುಲ್ಕನ್ ಹಾಕಿರೋದ್ರಿಂದ ರೋಸ್ ಸಿರಪ್ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಆ್ಯಕ್ಚುಲಿ. ಇದು ಹೌದು. ಇದು ಬ್ಲೆಂಡ್ ಮಾಡಿಬಿಡೋಣ. ಎಸ್, ಮಾಡ್ಕೊಂಬರ್ತೀರಾ? ಯಾ, ನಾನು ಅಷ್ಟೋ ತನಕ ಗುಲ್ಕನ್ ತಿಂತಾ ಇರ್ತೀನಿ.
ಗುಲ್ಕನ್ ಚೆನ್ನಾಗಿದೆಯಪ್ಪ. ಬ್ಲೆಂಡ್ ಆಗಿದೆ. ನಂಗೊಂದು ಸರ್ವಿಂಗ್ ಗ್ಲಾಸ್ ಬೇಕು. ಗ್ಲಾಸ್ ಬೇಕಾ? ಮ್ಯಾಚಿಂಗ್ ಯಾ. ಸೊ ರೂಪಾ, ಚಿಲ್ಡ್ ಗುಲ್ಕನ್ ಮಿಲ್ಕ್ ಶೇಕ್ ರೆಡಿ ಟು ಡ್ರಿಂಕ್. ಅದಕ್ಕೆ ಇನ್ನೊಂದು ಐಸ್ ಕ್ಯೂಬ್ ಹಾಕಿದ್ರೆ. ಯಾ. ಎಸ್, ಈಗ ಇನ್ನೊಂದು ಸ್ವಲ್ಪ ಚಿಲ್ ಆಗೋಯ್ತಲ್ಲ. ಥ್ಯಾಂಕ್ ಯು ಸ್ವಪ್ನ. ವಾವ್, ಚಿಲ್ಡ್ ಗುಲ್ಕನ್ ಮಿಲ್ಕ್ ಶೇಕ್ ಹೆಸರೆಷ್ಟು ಚೆನ್ನಾಗಿದೆ. ಇಲ್ಲಿ ಕುಡಿಯೋದಕ್ಕೆ ಎನಿವೆ ಯಾವುದೇ ಮಿಲ್ಕ್ ಶೇಕ್ ಆಗಲಿ ಅಥವಾ ಜ್ಯೂಸ್ ಆಗಲಿ ತಣ್ಣಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ, ಇನ್ನಷ್ಟು ಕುಡಿಬೇಕು ಅಂತ ಆಸೆ ಆಗುತ್ತೆ ಅಲ್ವಾ? ನೋಡ್ಕೊಂಡಿದ್ದೀರಾ ಹೇಗೆ ಮಾಡೋದು ಅಂತ. ಎಷ್ಟು ಸಿಂಪಲ್ ರೆಸಿಪಿ, 5 ನಿಮಿಷದಲ್ಲಿ ಮುಗ್ದೇ ಹೋಗ್ಬಿಡುತ್ತೆ. ತಗೊಂಡು ಗಟ 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 ಅಂತ ಮಜಾ ಮಾಡ್ಕೊಂಡು ಕುಡಿಬೋದು. ಚಿಲ್ಡ್ ಗುಲ್ಕನ್ ಮಿಲ್ಕ್ ಶೇಕ್ ಮಾಡುವಂಥ ವಿಧಾನ: ಮೊದಲು ಮಿಕ್ಸಿ ಜಾರಿಗೆ ಹಾಲು, ಗುಲ್ಕನ್, ಸಕ್ಕರೆ, ಐಸ್ ಕ್ಯೂಬ್, ರೋಸ್ ಸಿರಪ್ ಹಾಕಿ ಮಿಕ್ಸಿ ಮಾಡಿ. ನಂತರ ಅದನ್ನು ಒಂದು ಗ್ಲಾಸ್ಗೆ ಹಾಕಿ ಐಸ್ ಕ್ಯೂಬ್ ಹಾಕಿದರೆ ಚಿಲ್ಡ್ ಗುಲ್ಕನ್ ಮಿಲ್ಕ್ ಶೇಕ್ ಸಿದ್ಧ. ರಿಕ್ಯಾಪ್ ನೋಡಾಯ್ತಲ್ಲ, ಮತ್ತೆ ಯಾಕೆ ವೆಯ್ಟು, ಕುಡಿದು ಬಿಡ್ಲಾ? ಅಲ್ಲ ಕುಡಿಲಾ? ನನಗೆ ಈಗಲೇ ವಾಯ್ಸ್ ಸರಿ ಹೋಗ್ತಾ ಇದೆ, ಒಂದು ಹಂತಕ್ಕೆ ಬಂದಿದೆ. ಬಟ್ ಮನೇಲಿ ಮಾಡಿರುವಂತಹ ಮಿಲ್ಕ್ ಶೇಕ್ ಅಥವಾ ಇನ್ನೇನೇ ಆಗಿರ್ಬೋದು, ಏನೂ ಆಗಲ್ಲ ಅನ್ಕೋತೀನಿ. ಕರೆಕ್ಟಾ? ಏನೂ ಆಗಲ್ಲ. ವಾವ್ಯಾ, ಚೆನ್ನಾಗಿದ್ಯಾ? ಸೂಪರ್ ಆಗಿದೆ. ಚೆನ್ನಾಗಿದೆಯಲ್ಲ, ಎಮ್ಮಿ ಸಖತ್ತಾಗಿದೆ. ತುಂಬಾ ಇಷ್ಟ ಆಯ್ತು. ಸೊ ಅದ್ ಮಧ್ಯೆ ಗುಲ್ಕನ್ ಕೂಡ ಸಿಗ್ತಾ ಇದೆ ಅನ್ಕೊಂತೀನಿ. ಬಟ್ ನೀನು ಮಿಕ್ಸಿಲಿ ಹಾಕಿ ಅದನ್ನ ಮಿಕ್ಸಿ ಮಾಡಿದ್ರು ಕೂಡ, ಗ್ರೈಂಡ್ ಆದ್ರೂ ಕೂಡ ಗುಲ್ಕನ್ ಫುಲ್ ಒಂದ್ಸಲಿ ಬ್ಲೆಂಡ್ ಮಾಡಿದ್ರೆ ಸಾಕು, ತೀರ ಬ್ಲೆಂಡ್ ಮಾಡೋದು ಬೇಡ ಅದು ಅಲ್ವಾ? ಹೌದು, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಸೊ ಮಕ್ಳು ಇಷ್ಟಪಡ್ತಾರೆ ಆಕ್ಚುಲಿ ಗುಲ್ಕನ್ ಮಧ್ಯ ಸಿಕ್ಕೋದ್ರಿಂದ ಅಲ್ವಾ? ಸೊ ಎಲ್ರಿಗೂ ಇಷ್ಟ ಆಗುವಂತ ಮಿಲ್ಕ್ ಶೇಕ್ ಇದು. ಇದನ್ನ ಕುಡಿತಾ ಇದ್ರೆ ನೀವು ಬೈಕೊಂಡ್ಬಿಡ್ತೀರಾ. ನಿಮ್ಗೊಂದು ಸಣ್ಣ ಗಿಫ್ಟ್ ಕೊಟ್ಬಿಡ್ತೀನಿ. ನಮ್ಮ ಈಸ್ಟರ್ ಮಸಾಲ ಅವ್ರ ಕಡೆಯಿಂದ ಒಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. ನನಗೋಸ್ಕರ ಇಷ್ಟು ಸ್ಪೆಷಲ್ ಆಗಿರೋ ರೆಸಿಪೀಸ್ ಮಾಡ್ಕೊಟ್ರೆ ಸುಮ್ಮನೆ ಕಳ್ಸಕ್ಕಾಗತ್ತಾ? ಥ್ಯಾಂಕ್ ಯು. ಅಲ್ಲ? ಸೊ ಥ್ಯಾಂಕ್ಸ್ ಟು ಸುವರ್ಣ ಚಾನಲ್ ಆ್ಯಂಡ್ ಫಾರ್ ಯು ಆಲ್ಸೋ ಎಸ್ಪೆಷಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್ ಸಪ್ನಾ. ಟೇಕ್ ಕೇರ್. ಹೀಗೆ ಹೊಸ ಹೊಸ ರೆಸಿಪೀಸ್ನ ಕಂಡು ಹಿಡ್ಕೊಂಡು ನಮಗೆ ಲೆಟರೋ ಅಥವಾ ಮೇಲೋ ಮಾಡ್ತಾ ಇರಿ. ಮತ್ತೆ ಕರೆಸ್ತಾ ಇರ್ತೀವಿ, ಮತ್ತೆ ಮಾಡ್ತಾ ಇರಿ. ಖಂಡಿತ, ಇಟ್ಸ್ ಮೈ ಪ್ಲೇಜರ್. ಥ್ಯಾಂಕ್ ಯು, ಬಾಯ್. ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಇಚ್ಛಿಸುವವರು ನಿಮ್ಮ ವಿಳಾಸ ಹಾಗೂ ಭಾವಚಿತ್ರವನ್ನು ನಮಗೆ ಕಳುಹಿಸಿ. ನಮ್ಮ ವಿಳಾಸ: ನ್ಯೂ D2 ಮೀಡಿಯಾ, ನಂಬರ್ 11, 2ನೇ ಮುಖ್ಯ ರಸ್ತೆ, 2ನೇ ಅಡ್ಡ ರಸ್ತೆ, ಚನ್ನಮ್ಮನಕೆರೆ, ಅಚ್ಚುಕಟ್ಟು, ಬೆಂಗಳೂರು 560085. ಏನು ಹೇಳಲಿ ನಾನು, ಚೆನ್ನಾಗಿತ್ತು ರೆಸಿಪೀಸು, ಅದಂತೂ ಗೊತ್ತಿದೆ. ಹೌದು, ಯಾಕೆಂದರೆ ಇವತ್ತಿನ 4 ರೆಸಿಪೀಸ್ ಕೂಡ ಕ್ವೈಟ್ ಡಿಫ್ರೆಂಟ್ ಆಗಿರುವಂತಹ ರೆಸಿಪೀಸ್, ಎಲ್ರಿಗೂ ಇಷ್ಟ ಆಗುವಂಥ ರೆಸಿಪೀಸ್, ಚಿಕ್ಕ ಮಕ್ಳಿಗೆ ತುಂಬ ಇಷ್ಟ ಆಗುವಂಥ ರೆಸಿಪೀಸ್. ಈಗ ಬ್ರೇಕ್ ಆದಮೇಲೆ ಮಾಡಿದಂಥ 2 ರೆಸಿಪೀಸ್ ಪುಟಾಣಿ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿನ್ನುವಂಥ ರೆಸಿಪೀಸ್, ಕುಡಿಯುವಂಥ ರೆಸಿಪೀಸ್. ಹೆಂಗೆ ಮಿಲ್ಕ್ ಶೇಕ್ ಎಲ್ಲ ತಿನ್ನೋಕ್ಕಾಗತ್ತಾ? ಇಲ್ಲ ಅಲ್ಲ. ಗುಲ್ಕನ್ ತಿನ್ಬೋದು. ಗುಲ್ಕನ್ ನಾನು ಟೇಸ್ಟ್ ಮಾಡಿದೆ, ಅದು ಕೂಡ ಚೆನ್ನಾಗಿತ್ತು. ಬಟ್ ಮಿಲ್ಕ್ ಶೇಕ್ ಅದ್ಭುತವಾಗಿತ್ತು ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮಿಲ್ಕ್ ಶೇಕ್ ನನಗೋಸ್ಕರ ಕಾಯ್ತಾ ಇದೆ. ನೀವೇನು ಮಾಡ್ತೀರಾ? ಅಲ್ಲಿವರೆಗೂ ನಗ್ನಗ್ತಾ ಇರಿ, ಖಂಡಿತ ಅದ್ರ ಜೊತೆಗೆ ರೆಸಿಪೀಸ್ನ ಟ್ರೈ ಮಾಡ್ತಾ ಇರಿ. ಓಕೆ, ಮರಿಬೇಡಿ. ಮೀಟ್ ಮಾಡ್ತೀರಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ ಮಸಾಲ ಅರ್ಪಿಸುವ ಮನೆ ಅಡಿಗೆ.